ಈ ಹಾಡಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಸಾತ್ವಿಕ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಈ ಹಾಡಿನ ಸ್ಪೆಷಾಲಿಟಿ ಅಥವಾ ಜೀವ ಸೋಲ್ ಅಂತ ಹೇಳಿದ್ರೆ 3 ಜನ, ಅದರಲ್ಲಿ ಮ್ಯೂಸಿಕ್ ಮಾಡಿರುವಂತ ಅಭಿನಂದನ್ ಅವರು. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಜೊತೆಗೆ ನಮ್ಮ MC ಬಿಜ್ಜು ಹಾಗೆ ಆರಾ ಜೋಡಿ. ಈ ಕಪಲ್ ಒಂದಷ್ಟು ಫೇವ್ರೆಟ್ ಕಪಲ್ಗಳ ಲಿಸ್ಟ್ ಅಲ್ಲಿ ನನಗೆ ಫೇವ್ರೆಟ್ ಕೂಡ ಹೌದು. ಜೊತೆಗೆ ಒಟ್ಟಿಗೆ ಫೀಚರ್ ಆಗಿರೋದು ಒಂದು ಜಾಸ್ತಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಶರಣ್ ಸರ್ ಇರ್ತಾರೆ. ಮತ್ತೊಂದು ವಿಷಯ, ಶರಣ್ ಸರ್ ಅಂದ ತಕ್ಷಣ ನಮ್ಗೆ ಅವರ ಎಲ್ಲ ಸಿನಿಮಾಗಳಲ್ಲಿ ಹಾಡುಗಳಿಗೆ ಒಂದು ಸ್ಪೆಷಲ್ ಪ್ಲೇಸ್ಮೆಂಟ್ ಇರುತ್ತೆ. ಅಲ್ಲೊಂದು ಡಾನ್ಸ್ ಆಗಿರ್ಬೋದು ಅಥವಾ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಸೊ ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇಷ್ಟು ಸಿನಿಮಾಗಳಾಗಿದ್ರು ಒಂದು ಔಟ್ ಅಂಡ್ ಔಟ್ ಆಫ್ ರ್ಯಾಪ್ ಸಾಂಗ್ ಅಂತ ಬಂದ್ರೆ ಇದು ಫಸ್ಟ್ ಅಂತೆ. ಹಂಗಾಗ ಆ ವಿಚಾರದಲ್ಲೂ ಈ ಹಾಡು ವೆರಿ ಸ್ಪೆಷಲ್. ಎಲ್ಲ ನಾನು ಇಂಟ್ರೊಡಕ್ಷನ್ ಕೊಟ್ಟಾಗ ನನಗೆ ಇಷ್ಟು ಕ್ಯೂರಿಯಾಸಿಟಿ ಇದೆ, ಜನಕ್ಕೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಸರ್. ಇದು ತುಂಬಾ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ರಿಗೂ ಮತ್ತೊಂದ್ಸಲ ವೆಲ್ಕಮ್ ಮಾಡ್ತಾ, ಯಾವುದೇ ಸೀಕ್ವೆಲ್ ಸಿನಿಮಾ ನೋಡೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಪಾರ್ಟ್ 1 ಒಂದ್ಸಲ ಹೋಗಿ ರಿವಿಸಿಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಎಷ್ಟೇ ಸಿನಿಮಾ ನೆನಪಿದ್ರು ಏನೇನಾಗಿತ್ತು ಅನ್ನೋಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಒಂಚೂರು ಮೆಮೊರಿ ರಿಫ್ರೆಶ್ ಆಗತ್ತೆ ಪಾರ್ಟ್ 2 ನೋಡೋದಕ್ಕೆ ಅಂತ. ಹಂಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಅವತಾರ ಪುರುಷ 2 ಏಪ್ರಿಲ್ 5ಕ್ಕೆ ರಿಲೀಸ್ ರೆಡಿ ಆಗಿದೆ. ಹಂಗಾಗಿ ನಿಮ್ಮೆಲ್ಲರ ಮೆಮೊರಿ ಒಂಚೂರು ರಿಫ್ರೆಶ್ ಮಾಡೋಣ. ಒಂಚೂರು ಪಾರ್ಟ್ 1 ವಿಚಾರಗಳನ್ನ ನೋಡ್ಕೊಂಡು ಬಂದ್ರೆ ಪಾರ್ಟ್ 2 ಬಗ್ಗೆ ಮಾತನಾಡೋದಕ್ಕೆ ಈಸಿ ಆಗತ್ತೆ. ಹಂಗಾಗಿ 2 ಟ್ರೇಲರ್ ಹಾಗೆ ಒಂದಷ್ಟು ಪಾರ್ಟ್ 1 ಹಾಡಿನ ಗ್ಲಿಮ್ಸಸ್ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ಕಾರ್ಯಕ್ರಮ ಶುರು ಮಾಡೋಣ. ಟ್ರೇಲರ್ ಪ್ಲೀಸ್. ಮ್ಯಾಜಿಕ್ ಏನಾರು ಮಾಡ್ತೀರಾ ಸ್ಟೇಜ್ ಮೇಲೆ? ಹೆಂಗೆ ಮ್ಯಾಜಿಕ್ ಅಂತೂ ಮಾಡ್ತೀನಿ. ಆದ್ರೆ ಬ್ಲ್ಯಾಕ್ ನ ಡ್ರೆಸ್ ಹಾಕಿರೋದ್ರಿಂದ ನೀವು ಬ್ಲ್ಯಾಕ್ ಮ್ಯಾಜಿಕ್ ಅನ್ಬೋದು. ಆದ್ರೆ ಪರ್ಸೆಪ್ಷನ್ ಎಲ್ಲರಿಗೂ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ತೋರ್ಸೇ ಬಿಡೋಣ, ಹೇಳಕ್ ಬೇಡ, ಪರ್ಫಾರ್ಮ್ ಮಾಡ್ಬಿಡೋಣ. ಈಗ ಸೋಲೋ ಪರ್ಫಾರ್ಮೆನ್ಸ್ ನಿಮ್ ಜೊತೆ ಯಾರು ಗೆಸ್ಟ್ ಕರಿಬೇಕಾ? ಆಕ್ಚುಲಿ ನಾನು ಸುನಿ ಸರ್ ರಿಕ್ವೆಸ್ಟ್ ಮಾಡಿರೋ ತರ ನಮ್ ಶರಣ್ ಸರ್ ನ ಫಸ್ಟ್ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಕ್ಕೆ ಇಷ್ಟಪಡ್ತೀನಿ. ಶರಣ್ ಸರ್ ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಬನ್ನಿ ಸರ್, ಚೆನ್ನಾಗಿರುತ್ತೆ ಅಂತ ನೀವಿದ್ರೆ. ಈ ಕಡೆನಾ ಆ ಕಡೆನಾ? ಈ ಸೈಡ್ ಕೂತ್ಕೊಳ್ಳಿ ಸರ್. ಎಸ್ ಸರ್. ಸುನಿ ಸರ್ ಮೇಲೆ ನಮಗೆ ಇದ್ರೆ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನು ಸರ್ ನಿಮ್ ಪ್ರಕಾರ? ನೀವು ಒಂದು ಕ್ಯಾರೆಕ್ಟರೇ ಪ್ಲೇ ಮಾಡಿದ್ದೀರಾ ಅಲ್ಲ, ಸೊ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನ್ ಅನ್ಸುತ್ತೆ? ಸಿಂಪಲ್ ಆಗಿ ನಮಗೆ ಗೊತ್ತಿರೋ ಹಾಗೆ ಮಾಟ ಮತ್ತು ಮಂತ್ರವನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ನುವ ಒಂದು ಹೆಸರಿನಲ್ಲಿ. ಸೊ ನಾನು ಎಷ್ಟೊಂದ್ಸಲಿ ಪರ್ಫಾರ್ಮ್ ಮಾಡಾಗ ಎಷ್ಟೊಂದು ಜನ ಅನ್ಕೊಂತಾರೆ ನಾನು ಮಾಟ ಮಂತ್ರ ಮಾಡ್ತೀನಿ ಅಂತ. ಆದರೆ ಏನಕ್ಕೆ ಅನ್ಕೊಂತಾರೆ ಅಂತ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತೀನಿ. ನನ್ನ ಜೊತೆ ಆ್ಯಕ್ಚುಲಿ ಒಂದು ಬೊಂಬೆ ತೊಗೊಂಬಂದಿದ್ದೀನಿ. ಓಕೆ, ಪ್ಲೀಸ್ ಆ ಒಂದು ಬೊಂಬೆ ಕೊಡ್ತೀರಾ? ಹುಷಾರು, ಅದಕ್ಕೆ ಸ್ವಲ್ಪ ಲೈಫ್ ಇದೆ ಸರ್. ಇದಕ್ಕೆ ಹೆಸರೇನು ಗೊತ್ತಾ? ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಸರ್. ಏನು ಅಂದರೆ ನನಗಿದು ಆ್ಯಕ್ಚುಲಿ ಇದ್ರ ಹತ್ರ ತಲ್ಕಾಡ್ ಹತ್ರ ಸಿಕ್ಕಿದೆ ಇದು. ಸೊ ತಲ್ಕಾಡ್ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಬೋದು, ಆ ಏರಿಯಾ ಪಕ್ಕ ಅಕ್ಕಪಕ್ಕ ಅಲ್ಲ. ಸರ್ ಒಂದು ಸಿಂಪಲ್ ಆಗಿ ಇದ್ರ ಜೊತೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪರ್ಫಾರ್ಮೆನ್ಸ್ ತೋರಿಸೋಣ. ಸೂಪರ್ ರೆಡಿ ಇದ್ದೀರಾ ಸರ್? ಎಸ್ ಎಸ್. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್, ನಿಮ್ಗೆ ಯಾವ್ದಾದ್ರು ಪರ್ಸನಲ್ ವಸ್ತು ಏನಾದ್ರು ಇದೆಯಾ? ಲೈಕ್ ನಿಮ್ಮ ವಾಚ್ ಬಾರೋ ಮಾಡ್ಬೋದಾ? ನಾನು ತಗೊಂಡೋಗಲ್ಲ ಸರ್, ವಾಪಸ್ ಕೊಟ್ಟು ಬಿಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಕಟ್ಟೋದು ಬೇಡ ಸರ್, ಇಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ಮೈಕ್ನ ಪ್ಲೀಸ್ ಮ್ಯಾಮಗೆ ಕೊಟ್ಟು ಬಿಡ್ತೀನಿ. ಇವಾಗ 2 minutes ಯಾರು ಮಾತಾಡಕ್ ಹೋಗ್ಬೇಡಿ. ಎಷ್ಟು ಸೈಲೆಂಟ್ ಆಗುತ್ತೋ ಅಷ್ಟು ಬೆಟರ್ ಸರ್. ನಾನು ನಿಮ್ಗೆ ಏನು ಹೇಳ್ತೀನೋ ಫಾಲೋ ಮಾಡ್ಬೇಕಷ್ಟೇ ಸರ್. ಸಿಂಪಲ್ ಆಗಿ ಒಂದು ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಕಣ್ಣು ಮುಚ್ಕೊಳ್ಳಿ ಸರ್. ಬ್ರೀತ್ ಮಾಡಿ, ಬ್ರೀತ್ ಔಟ್ ಮಾಡಿ. ಇದಕ್ಕೆ ಎಷ್ಟು ಸೈಲೆಂಟ್ ಆಗುತ್ತೋ ಅಷ್ಟು ಒಳ್ಳೆಯದು. ಸೊ ಸೈಲೆನ್ಸ್, ಬ್ರೀತ್ ಇನ್, ಬ್ರೀತ್ ಔಟ್. ಸರ್ ಇನ್ಮೇಲಿಂದ ನಿಮ್ಗೆ ಏನ್ ಸೆನ್ಸೇಷನ್ ಫೀಲ್ ಆದ್ರೂ ರಿಪ್ಲೈ ಮಾಡಕ್ ಹೋಗ್ಬಿಡಿ, ಆದ್ರೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಸರ್. ಓಕೆ, ಸೂಪರ್. ಕಣ್ಣು ಓಪನ್ ಮಾಡಂಗಿಲ್ಲ ಸರ್. ಓಕೆ,
ಸಮಥಿಂಗ್ ನೀವು ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಲ್ಲ ಸ್ವಲ್ಪ ಓಕೆ ಸರ್ ನೀವು ಕಣ್ಣು ಮುಚ್ಕೊಂಡೇ ಇರಿ ಸರ್ ನಿಮ್ಗೆ ಏನೇನು ಫೀಲ್ ಆಗುತ್ತೋ ಇವಾಗಿಂದ ರಿಪ್ಲೈ ಮಾಡಕ್ಕೆ ಹೋಗಬೇಡಿ ಬಟ್ ಮೈಂಡಲ್ಲಿ ನೆನ್ಪಿಟ್ಕೊಂಡು ಲೆಫ್ಟ್ ಹ್ಯಾಂಡ್ ಮುಂದೆ ಇಡಿ ಎನಿಥಿಂಗ್ ಯು ಫೀಲ್ ರಿಪ್ಲೈ ಮಾಡಕ್ಕೆ ಹೋಗಿ ನೆನ್ಪಿಟ್ಕೊಂಡು ಕೈ ಡೌನ್ ಮಾಡಿ ಇವಾಗ ನಿಮ್ಮ ಹತ್ರ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಮತ್ತೆ ನಿಮ್ಮ ಮೈಂಡಿಗೆ ನಾನು ಒಂದು ಕನೆಕ್ಷನ್ ಕೊಟ್ಟಿದ್ದೀನಿ ಏನು ರಿಯಾಕನ್ ಓಪನ್ ಮಾಡಿ ಏನಾಗುತ್ತೆ ಅಂದರೆ ಸಿಂಪಲ್ ಅವರಿಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಏನು ಅಂದರೆ ನನ್ನ ಪಾಸ್ವರ್ಡ್ ಅದು ಮತ್ತೆ ನಿಮ್ಮ ಮೈಂಡ್ ಒಂಥರ ಒಂದೇ ಟೈಮ್ ವರ್ಕ್ ಆಗುತ್ತೆ ಹೆಂಗೆ ಅಂದರೆ ಸರ್ ಸಿಂಪಲ್ ಆಗಿ ಇವಾಗ ನನ್ನ ಹತ್ರ ಒಂದು 4 ಡಿಜಿಟ್ ಪಾಸ್ವರ್ಡ್ ಇದೆಯಲ್ಲ ರ್ಯಾಂಡಮ್ ಆಗಿ 4 ಡಿಜಿಟ್ಸ್ ಓಪನ್ ಮಾಡಿ ಟ್ರೈ ಮಾಡಿ ಓಪನ್ ಆಗುತ್ತಾ ನೋಡಿ ಓಪನ್ ಆಗಲ್ಲ ಬಟ್ ಇವಾಗ ನೀವು ವಾಚ್ ಆಗ ನೀವು ನನ್ನ ಮೈಂಡ್ ರೀಡ್ ಮಾಡ್ಬೋದು ಹೆಂಗೆ ಅಂದರೆ ಇಮ್ಯಾಜಿನ್ ಮಾಡಿ ಆ ಡಾಲ್ ನಿಮಗೆ ಬರ್ತಿದೆ ಹೇಳ್ತಿದೆ ಅಂತ ಫಸ್ಟ್ ಡಿಜಿಟ್ ಸಾತ್ವಿಕ್ ಫೋನ್ ನಂಬರ್ ಅಂದರೆ ಪಾಸ್ವರ್ಡ್ ಇದು ಅಂತ ಹೇಳುತ್ತೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ನಿಮ್ಮ ಮೈಂಡಲ್ಲಿ ಅದೊಂಥರ ಇಮ್ಯಾಜಿನೇಟಿವ್ ಫೀಲಿಂಗ್ ಬಂದೇ ಬರುತ್ತೆ ಓಕೆ ಫಸ್ಟ್ ಡಿಜಿಟ್ ಇವಾಗ ಹೇಳುತ್ತೆ ಸರ್ 1 to 10 ಯಾವ್ದಾದ್ರು ಒಂದು ನಂಬರ್ ಬಂತ ಸರ್ ಏನು ಸರ್ 6 ಇಂಟ್ರೆಸ್ಟಿಂಗ್ 6 ಮಾಡಿ ಸರ್ ಸೂಪರ್ ನೆಕ್ಸ್ಟ್ ಡಿಜಿಟ್ ಹೇಳುತ್ತೆ ಇನ್ನೊಂದ್ಸರಿ ಬಂದ ಸರ್ ಸೂಪರ್ ಯಾವುದು ಸರ್ ಬಂದಿದ್ದು ಸೀರಿಯಸ್ಲಿ ಇವತ್ತು ರಾತ್ರಿ ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಹೇಳ್ತಾ ಇರುತ್ತೆ ಟೆನ್ಷನ್ ಮಾಡಿ ಯಾವ ನಂಬರ್ ಇತ್ತು ಸರ್ 4 ಮಾಡಿ ಸರ್ 4 ಆಗಿಲ್ಲ ಸೂಪರ್ ಲಾಸ್ಟ್ ಡಿಜಿಟ್ ಸರ್ ಇದು ವರ್ಕ್ ಆದರೆ ಇದ್ರ ಮ್ಯಾಜಿಕಲ್ ಆಗಿಲ್ಲ ಅಂದರೆ ನೀವು ಮಾಡಿದ ಮಿಸ್ಟೇಕ್ ಬಟ್ ಲಾಸ್ಟ್ ಟೈಮ್ ಚೆಕ್ ಮಾಡೋಣ ಇದು ಓಪನ್ ಆದರೆ ಈ ಮ್ಯಾಜಿಕ್ ವರ್ಕ್ ಆಗಿರ್ಬೇಕು ಅಂತ ಚೆಕ್ ಮಾಡಿ ದಯವಿಟ್ಟು ಎಲ್ಲರೂ ನಿಮ್ಮ OTP ಪಾಸ್ವರ್ಡ್ಗಳು ಚೇಂಜ್ ಮಾಡ್ಕೊಂಡ್ರಿ. ನನಗೆ ನೀವು ಮೈಂಡ್ ಕಣ್ಣು ಮುಚ್ಕೊಂಡಿರಾಗ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಾಯ್ತು ಆಕ್ಚುಲಿ ಅದು ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ದಟ್ ವಾಸ್ ಅಮೇಜಿಂಗ್ ಥ್ಯಾಂಕ್ ಯು ಸಾತ್ವಿಕ್ ನೀವು ಇಲ್ಲೇ ಇರಿ ಈಗ ಮತ್ತೆ ಇವ್ರಿಗ ಆಕ್ಚುಲಿ ಅವರೇ ಮ್ಯಾಜಿಕ್ ಸರ್ ಇರ್ಬೇಕಂದ್ರೆ ಸೊ ಇಟ್ಕೊಂಡ್ಬಾರ್ದು ಅದನ್ನ ಪ್ರಾಬ್ಲಮ್ ಇದು ಒಂದು ಸೈಕೋಕೆನೆಟಿಕ್ ಟಚ್ ಅಂತೀನಿ ಸೈಕೋಕೆನೆಟಿಕ್ ಟಚ್ ಅಂದ್ರೆ ಏನು ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾ ಸೈಕೋಕೆನೆಟಿಕ್ ಟಚ್ ಅಂತ ಎಷ್ಟು ವರ್ಷಗಳಿಂದ ನೀವು ಯಾರು ನಿಮ್ಮ ರಿಲೇಶನ್ಶಿಪ್ ಇದೆ ಎಷ್ಟು ವರ್ಷದಿಂದ ನಿಮಗೆ ಗೊತ್ತು ಅವರು 6 years ಇಂಟ್ರೆಸ್ಟಿಂಗ್ ಸೊ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ 1 to 10 ನಿಮಗೆ ಮಿಜ್ಜಿಯವ್ರು ಎಷ್ಟು ಗೊತ್ತು ನಿಮಗೆ 1 to 10 ನೀವು ರೇಟ್ ಮಾಡಬೇಕು ಅಂದರೆ 10 ಸೊ ನೀವೆಷ್ಟು ಹೇಳ್ತೀರಾ 1 to 10 1 to 10 ಅಲ್ಲಿ 100 ವಾವ್ ಇಂಟ್ರೆಸ್ಟಿಂಗ್ ಸೊ ಇವತ್ತು ಅದನ್ನ ನಾವು ಟೆಸ್ಟ್ ಮಾಡ್ತೀವಿ ಹಾಗೆ 100 ಅಂದ್ಬಿಟ್ಟಿದ್ದೀರಾ ಇವಾಗ ವರ್ಕ್ ಆಗಿಲ್ಲ ಅಂದರೆ ಅದು
ಐ ಡೋಂಟ್ ನೋ. ಸೊ ನಿಮ್ಮ ಲೆಫ್ಟ್ ಕ್ಲಾತ್ ಇದೆಯಲ್ಲ ಸ್ವಲ್ಪ ಮೇಲೆತ್ತಿ. ನಿಮ್ದು ಯು ಆರ್ ಆಲ್ರೆಡಿ ಸೂಪರ್. ವಿಯರ್ಡ್ ಸೆನ್ಸೇಷನ್ಸ್ ನಿಮಗೆ ಫೀಲ್ ಆಗುತ್ತೆ ಇವಾಗ, ಭಯ ಪಡ್ಕೊಬೇಡಿ. ಯು ಮೈಟ್ ಹಿಯರ್ ಸಮಥಿಂಗ್, ನೀವು ಏನಾದ್ರು ಕೇಳಿಸ್ಕೊಬೋದು, ನಿಮ್ಗೆ ಯಾರನ್ನಾದ್ರು ಟಚ್ ಮಾಡೋ ಥರ ಫೀಲ್ ಆಗ್ಬೋದು, ಅಥವಾ ನಿಮಗೆ ಹಿಂದೆಯಿಂದ ಈ ಥರ ಮುಟ್ಟಂಗೆ ಫೀಲು ಆಗಬಹುದು. ಓಕೆ, ಸೊ ಲೆಫ್ಟ್ ಹ್ಯಾಂಡ್ನ ಮುಂದೆ ತೊಗೊಂಬನ್ನಿ. ನೀವು ಕಣ್ಣು ಮುಚ್ಕೊಂಡಿರಿ. ಓಕೆ, ಕಣ್ಣು ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕಣ್ಣು ಓಪನ್ ಮಾಡಿರ್ಬೋದು, ಆಮೇಲೆ ಎಲ್ಲರೂ ನೋಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಬಟ್ ಅವರ ಪ್ಲೀಸ್ ಡು ನಾಟ್ ಓಪನ್ ಯುವರ್ ಐಸ್. ಓಪನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋದು. ಓಕೆ, ಮೇಕ್ ಶ್ಯೂರ್ ನಿಮ್ಮ ಕಣ್ಣು ಕ್ಲೋಸ್ ಆಗೇ ಇರುತ್ತೆ. ಸೂಪರ್. Enjoying ಇಂದ ಬೇರೆ ಫೀಲಿಂಗ್ ಇರುತ್ತೆ, ಬಟ್ ಮೇ ಬಿ ಲೇಟರ್ ಯು ವುಡಂಟ್ ಸೇ ದಟ್ಸ್ ಎಂಜಾಯ್ಮೆಂಟ್, ಬಟ್ ದಟ್ಸ್ ಕರೆಕ್ಟ್. Aura with a yes or a no ಏನಾದ್ರು ಫೀಲ್ ಆಯ್ತಾ? Aura ನಿಮ್ಮ ರೈಟ್ ಹ್ಯಾಂಡ್ ಜೊತೆ ತೋರಿಸಿ ಎಲ್ಲಿ ಫೀಲ್ ಆಯ್ತು ಅಂತ ಪಾಯಿಂಟ್ ಔಟ್ ಮಾಡಿ. ಅರೌಂಡ್ ಎಸ್ ಸರಿ ಆಯ್ತು. Put your hands down. ಕಣ್ಣು ಓಪನ್ ಮಾಡಿ. You can tell her, did I touch her? ಯಾರನ್ನು ಟಚ್ ಮಾಡಿದ್ ನಾನು? Thank you so much. Thank you so much. And thank you so much, Sunil sir. Thank you so much. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಎಷ್ಟನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಲೇಬೇಕು. ಥ್ಯಾಂಕ್ ಯು. ದಯವಿಟ್ಟು ಕರ್ಕೊಂಡು ಹೋಗಿ. ಈ ಚೇರ್ಸ್ ದಟ್ ಈಸ್ ದ ಟ್ಯಾಲೆಂಟ್ ಆಕ್ಚುಲಿ. ಮ್ಯಾಜಿಕ್ ಅಂದ್ರೆ ಅದೇ. ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರು. ಸ್ಟೇಜ್ ಮೇಲೆ ಇರಿ ಅಂತ ಹೇಳೋಣ ಅಂತ ಇದ್ದೆ. ಬನ್ನಿ ಬನ್ನಿ. MC ಬಿಜು ಹಾಗೆ ಆರಾ ಹಾಗೆ ನಮ್ಮ ಅಭಿನಂದನ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಂಗ್ ಲಾಂಚ್ ಮಾಡೋದಕ್ಕೂ ಮುಂಚೆ ಈ ಹಾಡಿನ ಲೈವ್ ಪರ್ಫಾರ್ಮೆನ್ಸ್ ಅವ್ರ 3 ಜನರಿಂದ ನಿಮಗೋಸ್ಕರ. ಸ್ಟೇಜ್ ಇಸ್ ಯೋರ್ಸ್. ಚೆಕ್ 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 ಚೆಕ್. ಚೆಕ್. ಹಾ, ಇವಾಗೆಲ್ಲ ಕಲರ್ ಕಲರ್ ಆಗಿ ಕಾಣ್ತಾ ಇದೆ. ಸೊ ಎಲ್ರಿಗೂ ಇಲ್ಲಿ ನೆರೆದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೆ, ನಮ್ಮ ಪ್ರೀತಿಯ ಪುಷ್ಕರ್ ಸರ್ ಅವರಿಗೆ, ಹಾಗೆ ನಮ್ಮ ಸ್ಯಾಂಡಲ್ವುಡ್ನ ಅಧ್ಯಕ್ಷ ಆದ ನಮ್ಮ ಶರಣ್ ಸರ್ಗೆ, ನಮ್ಮ ಸಿಂಪಲ್ ಸುನಿ ಸರ್ಗೆ, ಎಲ್ರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಈಗ ಇದನ್ನ ಹೇಳ್ತಾ ನಿಮ್ಮ ಮುಂದೆ ಈಗ ಒಂದು ನಮ್ಮ ಬ್ಲ್ಯಾಕ್ ಮ್ಯಾಜಿಕ್ ಥರದೇ ಒಂದು ಜಾನ್ರಲ್ನಲ್ಲಿರುವಂಥ ಒಂದು ರ್ಯಾಪ್ ಹಾಡು. ಹೆಸರು ಇವನೇ ಅವತಾರ ಪುರುಷ. ಸೊ ಲೆಟ್ಸ್ ಗೋ ಬ್ರೋ. ಕಿಲ್ ಮಾಡುವ, ಫುಲ್ ಮಾಡ್ರಿ. ಅಬ್ಸಲ್ಯೂಟ್ಲಿ. Let's do it. 100. ಸೊ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ಶರಣ್ ಸರ್ ಪ್ಲೀಸ್ ನೀವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗತ್ತೆ. ನಮ್ಮ
ಅಮೇಝಿಂಗ್ ರ್ಯಾಪ್ ಜೊತೆ ಶಿಶುನಾಳ ಶರೀಫರ ಸಾಲುಗಳು ಅದ್ಭುತವಾಗಿರುವಂತ ಕಾಂಬಿನೇಷನ್ ಅದು ಆಕ್ಚುಲಿ. ಸೊ ನೀವೇ ಇಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ, ಅದು ಆಕ್ಚುಯಲ್ ಸಾಂಗ್ ಹೆಂಗ್ ಬಂದಿರ್ಬೋದು ಅನ್ನೋಂತ ಕ್ಯೂರಿಯಾಸಿಟಿ ಈಗ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವೇದಿಕೆ ಮೇಲೆ ಕರಿತೀನಿ ಹಾಡಿನ ಬಗ್ಗೆ ಮಾತನಾಡೋದಕ್ಕೆ. ಖಂಡಿತ. ಇವತ್ತು ಫಾರ್ ಎ ಚೇಂಜ್ ನಮ್ಮ ನಿರ್ದೇಶಕರು ಸಾಂಗ್ ಲಾಂಚ್ ಗಿಂತ ಮುಂಚೆನೆ ನಾನು ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರ, ಯಾಕಂದ್ರೆ ಒಂದಷ್ಟು ವಿಚಾರ ಅವತಾರ ಪುರುಷ ರಿಲೀಸ್ ಬಗ್ಗೆ ಹಾಗೆ ಹಾಡಿನ ಬಗ್ಗೆ ಅವ್ರು ಶೇರ್ ಮಾಡೋದಿದೆ. ಹಾಗಾಗಿ ಸಿಂಪಲ್ ಸುನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೇಳೋಣ ಸರ್, ಅವ್ರು ಮಾತಾಡಿದ್ರೆ ರ್ಯಾಪ್ ಮಾಡ್ದಂಗಿರುತ್ತೆ. ರ್ಯಾಪ್ ನಾನು ಮಾಡ್ತೀನಿ ಸರ್. ಅದೇ ಬಿಜ್ಜು ಮದಿ ಅಯ್ಯೋ ಯಾ ಅಂದ್ರಲ್ಲ ಅಂತ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಸಾಂಗ್ಗೆ ಸರ್ ನಾನು ಹೇಳೋದಿದ್ರೆ ಓ ಯಾ ಅಂತಾರಲ್ಲ ಅದು ಸುನಿ ಸರ್ ಅಂದ್ರೆ ಸುನಿ ಸರ್ ಒಂದು ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನಮ್ಗೆ ಹಾಡು ಯಾವ ತರ ಇದೆ ಅನ್ನೋದಂತೂ ಗೊತ್ತಾಗಿದೆ. ನಾನು ಹೇಳ್ತಾ ಇದ್ದೆ ಲಿರಿಕ್ಸ್ ತುಂಬಾನೇ ಗಮನ ಸೆಳೀತಾ ಇದೆ. ಒಂದು ಕಡೆ ಬಿಜ್ಜು ಅವರ ರ್ಯಾಪ್ ಆಗಿರ್ಬೋದು, ಇನ್ನೊಂದು ಕಡೆ ಅಭಿನಂದನ್ ಅವರು ಶಿಶುನಾಳ ಶರೀಫರ್ ಸಾಲ್ಗಳು ಹೇಳಿತ್ತು. ಈ ಕಾಂಬಿನೇಷನ್ ಥಾಟ್ ಪ್ರೊಸೆಸ್ ಹೆಂಗ್ ಬಂತು ಅಂತ ಅವತಾರ ಪುರುಷ ಪಾರ್ಟ್ 2ಗೆ ಸಿನಿಮಾ ಕಂಟೆಂಟಿಗೆ ಕನೆಕ್ಟ್ ಆಗುತ್ತೆ ಅಂತನಾ ಹೆಂಗೆ ಅಂತ? ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನನ್ನ ನಮಸ್ಕಾರಗಳು. ಓಕೆ, ಅವತಾರ ಪುರುಷ 2 ಶುರು ಮಾಡೋ ಮುಂಚೆ ನನ್ನ ಒಂಚೂರು ಪರ್ಸನಲ್ ತಗೊಂಡ್ಬಿಡ್ತೀನಿ. ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು ಒಂದು ಸರಳ ಪ್ರೇಮ ಕಥೆ ನೋಡಿದೆ, ತುಂಬ ಅದ್ಭುತವಾಗಿತ್ತು, ಥಿಯೇಟ್ರಲ್ಲಿ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ. ಈ ರೀತಿ ಒಂದು 500 ಮೆಸೇಜ್ ಬಂದಿದೆ ನನಗೆ. ಸೊ ಪ್ರೈಮಲ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಸಾರಿ ಪುಷ್ಕರ್ ಸರ್. ಓಕೆ, ಅವತಾರ ಪುರುಷ 2 ಬರ್ತೀನಿ. ಕ್ರಾಸ್ ಪ್ರಮೋಷನ್. ಈ ಸಾಂಗ್ಗೆ ಆ್ಯಕ್ಚುಲಿ ನನಗೆ ಏನಿಷ್ಟಿದೆ, ಫಸ್ಟ್ ಟು ಬಿ ಫ್ರ್ಯಾಂಕ್ ಪಾರ್ಟ್ 1 ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂರಿಸಿದ್ದೀನಿ. ಸೊ ಪಾರ್ಟ್ 2 ಓಪನಿಂಗ್ ಇಂದನೇ ಕಾನ್ಸೆಪ್ಟ್ ಇರಲಿ ಅಂತ. ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ, ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದ್ರೆ, ಕತೆ ಮತ್ತೆ ಅವತಾರ ಪುರುಷ 1 ಎಂಡಲ್ಲಿ ನೆನಪಿರೋದಾದ್ರೆ ಶರಣ್ ಸರ್ ಮನೆಯಿಂದ ಆಚೆ ಹಾಕಿರ್ತಾರೆ. ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ, ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶುರು ಆಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ನಾನು ಬೇಡ ಪಾರ್ಟ್ 2 ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಅಂದ್ರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿ ಇದೆ. ಸೊ ಈ ಸಾಂಗ್ ಮಾಡೋಣ ಅಂತ ಅನ್ಕೊಂಡಿದ್ರು. ನಾನು ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ಬಿಸಿ ಇದ್ದೆ, ಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲೇ ಇದ್ದು. ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು, ಹೆಣ್ಣು ಮತ್ತೆ ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯ್ತು. ನನಗೊಂಚೂರು ಹೀಗೆ ಹೊರಟು, ಇವ್ರು ನನ್ನೇ ಬಿಟ್ಟು ಮಾಡೋರಲ್ಲ ಸಾಂಗು ಅಂತ. ಸೊ ನಾನು ಕೇಳಿದ ತಕ್ಷಣ ಹೇಳಿದೆ, ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ, ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ, ಅದಕ್ಕಿಂತ ನಾವು ಇನ್ನೊಂದು ಮಾಡೋಕೆ ಕಷ್ಟ ಆಗುತ್ತೆ, ಸೊ ನಾವು ಬೇರೆ ತಾಟ್ ಹೋಗೋಣ ಅಂತ. ಸರಿ, ತಾಟ್ ನೀನು ಹೇಳು ಅಂದರು. ಅವಾಗ ನನ್ ಕೂಡ ಹೋಗ್ತಿದ್ದು. ಸೊ ಏನು ಮಾಡೋದು, ಏನಾದರೂ ಹೊಸದಾಗಿ ಮಾಡಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು, ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜ್ಜೂರು ಲಿರಿಕ್ ಬರೆದ್ರು. ನಾನು ಬರೆಯೋದಾಯ್ತು, ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋಬೋದಾದ್ಮೇಲೆ, ಸೊ ಬೇಡ ಬಿಜ್ಜುನೇ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು ಇಲ್ಲ ಹುಷಾರಾಗಿ ಮಾಡ್ದೋ, ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದಿದ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದೀವಿ ಅಷ್ಟೇ ನಾವು. ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿ ಹೇಳ್ದೆ, ತುಂಬಾ ಚೆನ್ನಾಗಿದೆ ಮೂವಿ, ಈ ಮೂವಿನ ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ, ನಿಮ್ಮ ಅಪ್ಪ ಕೊಡ್ತಾರ ದುಡ್ಡು ಅಂತ. ಅಂದ್ರೆ ಅದು ಬೇಕಾಗಿಲ್ಲ ಅವ್ರಿಗೆ, ಮೂವಿ ನೋಡು ಇಲ್ಲ ಬಿಡು. ಬಟ್ ಕೆಲವ್ರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಟ್ ಇದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಕು. ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ, ಅಂದ್ರೆ ಒಂದು ಯುದ್ಧಕ್ಕೆ ರೆಡಿ ಆದ ಅಂತ. ಅಂದ್ರೆ ಈ ರೀತಿ ಕಾಮೆಂಟ್ಸ್ಗಳು ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದಾರೆ ತುಂಬಾ ಜನ. ಮತ್ತೆ ತಮ್ಮನೇಲೂ ಅಷ್ಟೇ, ನಿಮ್ಗೆ ಹೇಳ್ತಿಲ್ಲ ಅನ್ಕೋಬಿಡಿ, ನಿಮ್ಗೂ ಅಂದ್ರೆ ಹರ್ಟ್ ಆಗುತ್ತೆ ಅದೆಲ್ಲ ಬಿಟ್ಟು ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ. ಅಂದ್ರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ, ಜಸ್ಟ್ ಆ ತಮ್ಮನೇಲಿ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ. ಈಗ ಇವತ್ತು ಅವತಾರ ಪುರುಷ 2 ಸಾಂಗ್ ರಿಲೀಸ್, ಬಟ್ ತಮ್ಮನೇಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರು ಏನು ಅಂತ. ಆ ರೀತಿ ಯಾರು ಬೈಕ್ ಹೊಡಿದು ಇಟ್ಟು
ಸೊ ಸುಮ್ಮನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ. ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜು ಅವರು ತುಂಬಾ ಒಳ್ಳೆ ಲೈನ್ಸ್ ಬರೆದ್ರು. ಈಗ ನ್ಯೂಸ್ಗಳು ಏನಂತೀರಾ ನೋಡಿದ್ರೇನೆ ಶಾಕ್ ಆಗ್ತೀರಾ ಆ ರೀತಿದು. ತಮ್ನೇಲ್ ಬಗ್ಗೆ ಒಂದು ಬರೆದ್ರಲ್ಲ, ಓಕೆ ಬರುತ್ತೆ, ನಾವು ನೋಡೇ ಬಿಡೋಣ. ಸೊ ಅದೊಂದು. ಸೊ ಇವಿಷ್ಟು ಬರೆದ್ಮೇಲೆ ರ್ಯಾಪ್ ನನಗೆ ತೀರಾ ಹೊಸದು. ನಂದು ಎರಡೆರಡು ಲೈನ್ ತರ ಯೂಸ್ ಮಾಡಿದೆ, ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪ್ ನನಗೆ ತೀರಾ ಹೊಸದಿತ್ತು. ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು, ಬಟ್ ಆದ್ರೆ ರ್ಯಾಪಿಗೆ ತುಂಬಾ ಫ್ಯಾನ್ ಇಲ್ಲ ನಾನು. ಬಡ 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 ಹೋಗ್ತಾ ಇರುತ್ತೆ. ನನ್ಗೊಂದು ಕೇಳಿದ್ಮೇಲೆ ಒಂದು 5 ನಿಮಿಷ ಬೇಕು, ಯಾಕಂದ್ರೆ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು. ಸೊ ನಮ್ಗೆ ಸಡನ್ ಆಗಿ ತಲೆ ಹೋಗ್ತಿಲ್ವಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ಕೆ ಶುರು ಮಾಡ್ದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ. ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಬರ್ತಿದ್ರು, ತರಲ್ಲ ತೆಗಿ ನಿನ್ನ ತಂಬೂರೀಶ್ವರ ಅಂತ. ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ, ನಿನ್ ಲೈಫಲ್ಲಿ ನಿನ್ಗೆ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟ್ ಆಗಿ ನುಡಿಸ್ಬೇಡ ಅಂತ, ಪ್ರಾಂಪ್ಟ್ ಆಗಿ ಮಾಡ್ಬೇಡ ಅಂತ. ತರವಲ್ಲ ತೆಗಿ ನಿನ್ನ ತಂಬೂರೀಶ್ವರ ಅಂದ್ರೆ ತರವಲ್ಲ ನೀನ್ ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು, ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಇವತ್ತು ಒಳ್ಳೆ ಚೇಂಜ್. ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊಳ್ತಾ ಇದೀವಿ, ಅವ್ರಿಗೆ ಬೈಯೋದು, ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಇಲ್ಲ. ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶುನಾಳ ಶರೀಫ್ ಅವ್ರದ್ದು ಸಾಂಗ್ ಇಟ್ಕೊಂಡು ತರವಲ್ಲ ತೆಗಿ ನಿನ್ನ ತಂಬೂರಿಸೋರ. ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪ್ ಬಿಜು ಕೂಡಿಸ್ಕೊಂಡವ್ರು. ಸೊ ಅಲ್ಲಿಂದ ಸಾಂಗ್ ಶುರು ಆಯ್ತು. ಸೊ ತುಂಬಾ ಅದ್ಭುತವಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜ್ನವ್ರ ಹಾಡೋರು, ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಲೈನ್ಸ್ಗಳು. ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋ ಬಂದು. ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ. ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು. ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ, ಸಾಂಗ್ ನೋಡ್ಕೊಂಡು ಬರೋಣ ಅಲ್ಲ, ನೀವೇ ಅನೌನ್ಸ್ ಮಾಡ್ಬಿಡಿ. ನಾವು ಅವತಾರ ಪುರುಷ ಇಂಥವ್ರಿಗೆ ಏನ್ ಕಂಟೆಂಟ್ ಬಿಟ್ಟಿದೀವಿ, ಪೋಸ್ಟರ್ಸ್ ಬಿಟ್ಟಿದೀವಿ, ಇವೆಲ್ಲ ಅವತಾರ ಪುರುಷ ಒಂದು. ಇನ್ನೊಂದು ನನ್ಗೆ ಈಗ ಒಂದು ಕ್ವೆಶನ್ ನೆನಪಾಯ್ತು. ಪ್ರಮೋಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬಂದಿರಬಹುದು. ಅಂದ್ರೆ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ. ನಾವು ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ದು ತುಂಬಾ. ಇದಕ್ಕೆ ಆಲ್ರೆಡಿ ಪಾರ್ಟ್ 1 ನೋಡಿದ್ರೆ ಇಷ್ಟ ಆಗಿರೋ ಥಿಯೇಟರ್ ಬರ್ತಾರೆ. ತುಂಬಾ ಸಿಂಪಲ್. ಅಕಸ್ಮಾತ್ ಪಾರ್ಟ್ 1 ಅವ್ನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅವ್ನು ಅಲ್ಲೇ ಇರ್ತಾನೆ. ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೇವೆ ಅಷ್ಟೇ, ಪಾರ್ಟ್ 2 ಏಪ್ರಿಲ್ 5 ಬರ್ತಾ ಇದೀವಿ ಅಂತ. ಸೊ ಪಾರ್ಟ್ 1 ಇಷ್ಟ ಆಗಿರೋ ತುಂಬಾ ಮೆಸೇಜ್ಗಳಿದೆ ನಮಗೆ. ಅಂದ್ರೆ ಓಪನಿಂಗ್ ಸಿಗುತ್ತೆ, ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ. ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗ್ ವರ್ಕ್ ಆಗುತ್ತೆ ಅದನ್ನ ಅವ್ನು ಹೇಳೇ ಇರ್ತಾರೆ. ಸೊ ಇದು ಆಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ 2 ಬಿಡ್ತಿರೋದು. ಸೊ ಮುಂದೆ ನಿಮಿಷ ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್, ಏನ್ ಕೈ ಮೇಲೆ ಬರ್ಕೊಂಡಿರೋ ಚಿತ್ರ, ನಾನು ಎಕ್ಸಾಮ್ ಹೆಂಗ್ ಬರೀತೀನಿ ಅಂತ. ಆಯ್ತು ಹೇಳಿ ಸರ್ ಹೇಳಿ. ಐ ಜಸ್ಟ್ ಒನ್ ಲೆಟ್ ಆರಾಮಾಗಿ ನೋಡ್ಕೊಳ್ಳಿ. ಅಲ್ಲ ಅವ್ರು ಎಷ್ಟು ಸ್ಪೀಡ್ ಅಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವರಿಗೆ ನೆನಪಾಗ್ತಲ್ಲ ಏನ್ ಬರ್ಕೊಂಡಿದ್ದೀನಿ. ಐ ಜಸ್ಟ್ ಒನ್ ಲೆಟ್ ಎವ್ರಿ ಒನ್ ನೋ ಇದು ಅವತಾರ ಪುರುಷ 2ನ ಹೊಸ ಅಧ್ಯಾಯ. ಏನೋ ಪ್ರಮೋಷನ್ ಅಂದ್ರೆ ಸೂಪರ್ ಸೂಪರ್. ವಿರಾಟ್ ಕೊಹ್ಲಿ ಕಾಪಿ ಮಾಡೋದಂತ ಯಾರೋ ಹೇಳ್ತಾ ಇದಾರೆ, ಬಟ್ ಅದ್ಭುತ ಪ್ರಮೋಷನ್. ಸುನೀಲ್ ಸರ್ ಸಾಂಗ್ ಪ್ಲೀಸ್. ಅಫ್ಕೋರ್ಸ್ ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫೀಚರ್ ಆಗಿದ್ವಿ. ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ದು. ಪ್ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ. ಸೊ ಈ ಥರದೊಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು. ಆ್ಯಂಡ್ ಅಫ್ಕೋರ್ಸ್ ವರ್ಕ್ ಆಯಿತು. ಯಾಕಂತಂದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, RCB ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ಮಕ್ಳು ಇದ್ರೇನೆ ಎಲ್ಲ ಕಡೆನೂ ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡದ ಜನತೆಗೆ ಏನ್ ಬೇಕಾಗಿದೆ ಎಲ್ಲ ಹೊಸದಾಗಿ ಬರೋದ್ ಬೇಕಾಗಿದೆ. ಆ್ಯಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಏನಂತ ಓಹೋ ಸಾರಿ ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಪ್ರತಿಯೊಂದು ಮೂವಿನಲ್ಲೂ ಪ್ರತಿಯೊಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ. ಹಾಗೆ ಬಿಕಾಸ್ ಇದಕ್ಕಂತೂ ಹೊಡಿಲೇಬೇಕು. ನಾರ್ತ್ ಕರ್ನಾಟಕ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬಾ ಏನಂತಾರೆ ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ, ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಅದ್ರದ್ದು ಒಂದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ತರ ಮಾಡಿದ್ದಾರೆ.
ಅಂಡ್ ಅದೇ ತರಾನು ಇವಾಗ ರ್ಯಾಪ್ ಅನ್ನೋದು ಕನ್ನಡ ರ್ಯಾಪ್ ಅಂತ ಏನ್ ಹೇಳ್ತಿದೀವಿ ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಇದೆ ಅಂತ ಅಂದ್ರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಅವ್ರು ನಾನು ದೊಡ್ಡ ಅಫ್ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ವಿ, ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡ್ ಇಂದ ಎಲ್ಲ. ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ, ಟು ಬಿ ಆನೆಸ್ಟ್. ಅಂಡ್ ನಮ್ಮ ಕೈ ಮೀರಿ ಆದಷ್ಟು ವಿ ಹ್ಯಾವ್ ಟ್ರೈಡ್ ಅಂಡ್ ವರ್ಕ್ ಅಂಡ್ ತುಂಬಾ ಟ್ರ್ಯಾಕ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಇವಾಗ ಪುಷ್ಕರ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತಂದ್ರೂ ಒಂದು 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳ್ಳುತ್ತೆ. 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹೀಗಾಗಿತ್ತು. ಅಂಡ್ ಅವ್ರವ್ರೆ ನಿಮ್ಗೇನು ಅನ್ಸುತ್ತೆ? ಸಾರಿ, ನಿಮ್ ಕೆಲಸ ನಾನೇ ಮಾಡ್ತೀನಿ. ಪರವಾಗಿಲ್ಲ. ನನಗಂತೂ ತುಂಬಾನೇ ಖುಷಿ ಇದೆ. ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ. ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ನನ್ನಂಥ ಪ್ರತಿಭೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ಇಸ್ ರಿಯಲಿ ಅ ಬಿಗ್ ಥಿಂಗ್, ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್. ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೋ ಪ್ರಿವಿಲೇಜ್, ಸೊ ಐ ಫೀಲ್ ಸೋ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ಎಲ್ಲ ದೇವ್ರದ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಆ್ಯಂಡ್ ಎಲ್ಲ ಎವ್ರಿಬಡೀಸ್ ಗುಡ್ ಎನರ್ಜಿ ಐ ಗೆಸ್. ನನಗೆ ನಿಮ್ಮದು ಅಷ್ಟೇ. ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದಾನೆ, ವಿಜಯವರಿಂದ. ಇವರೇ ನನಗೆ ಫಸ್ಟ್ ಡೇ ನಾನು ಸಪೋರ್ಟ್ ಮಾಡಿದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮನೇಲೇನೋ ನನ್ನದೇ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಕಡೆ ಎಂಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ. ಸೊ ಐ ಆಮ್ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ತುಂಬಾ ಒಳ್ಳೇದಾಗ್ಲಿ. ಇನ್ನು ಅದ್ಭುತ ಹಾಡುಗಳು ನಿಮ್ ಕಡೆ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಲೈಕ್ ಯಾವಾಗ ನನಗೆ ಈ ಸಾಂಗ್ ಬರೀಬೇಕು ಅಂತ ಗೊತ್ತಾಯ್ತು, ಫಸ್ಟ್ ವಿಜಯ್ ಅವ್ರಿಗೆ ಹೇಳಿದ್ರು. ಸೊ ಅವ್ರು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ್ಯಂಡ್ ದೆನ್ ಆಮೇಲೆ ದೇ ಸೆಡ್ ನೀವು ವರ್ಡ್ಸ್ ಬರೀರಿ ಅಂತ. ಐ ವಾಸ್ ಲೈಕ್ ಫುಲ್ ಶಾಕ್. ಓ ಮೈ ಗಾಡ್, ಶರಣ್ ಸರ್ಗೆ ನಾನು ಲೈಕ್ ಐ ಮೀನ್ ಅವ್ರ ಮೂವಿಯಲ್ಲಿ ಅವ್ರ ಸಾಂಗ್ಗೆ ನಾನು ವರ್ಡ್ಸ್ ಬರೆಯೋದು ಇಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಲೈಕ್ ಫೀಲಿಂಗ್ ನನಗೆ. ಬಿಕಾಸ್ ನಾನು ಸರ್ದು ಮೊದಲಿಂದನೂ ಫ್ಯಾನ್ ಇದ್ದೀನಿ. Because I don't know, I feel like he's amazing actor. He's so funny, he's so energetic, electrifying, like everything. ನಾನು ಅವ್ರಿಗೆ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ I'll be like, oh damn, ನಾನು ಸೋಫಾ ಮೇಲೆ ಕೂತ್ಕೊಳ್ಳೋದೆಲ್ಲ I'll be like this. So ಆ ಥರ I'm totally thrilled. ಈ ಮೂವಿಗೆ ಎಲ್ಲರೂ ಬಂದು ನೋಡಿ and let's rock. ಸೂಪರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಈ ಹಾಡಿಗೆ ಮ್ಯೂಸಿಕ್ ಮಾಡಿರುವಂತಹ ಅಭಿನಂದನ್ ಅವ್ರ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಶಿಶುನಾಳ ಶರೀಫರ ಸಾಲುಗಳನ್ನ ಹಾಡಿದ್ದಾರೆ ಕೂಡ, ಫೀಚರ್ ಆಗಿದ್ದಾರೆ ಕೂಡ ಇದರಲ್ಲಿ. ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಒನ್ ಮೂಮೆಂಟ್ ನನಗೆ. ಐ ಥಿಂಕ್ ನಂದು ಒಂದು ಎಲ್ಲ ಒಬ್ಬ ಮ್ಯೂಸಿಷಿಯನ್ಗೂ ಒಂದು ಕನಸಿರುತ್ತೆ ಯೂಶಲಿ, ಒಂದು ದೊಡ್ಡ ಸಿನಿಮಾಗೆ ಒಂದು ಮ್ಯೂಸಿಕ್ ಮಾಡಬೇಕು ಏನಿರಬೇಕು ಅಂತ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ನನಗೆ ಪುಷ್ಕರ್ ಸರ್ ಮುಂಚೆ ಪರಿಚಯ ಇದ್ರು, ಒಂದು ಸಿನಿಮಾಗೆ ಅವಕಾಶ ಕೊಡ್ತೀನಿ ಅಂತ ಸರ್ಗೆ ಕಡೆಯಿಂದ ಒಂದು ಆಫರ್ ಬಂದಾಗ ನನಗೆ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಒನ್ ಆಫ್ ದ ಪ್ರಾಜೆಕ್ಟ್. ಸೊ ಇದೇ ಥರ ಸಡನ್ ಆಗಿ ಪುಷ್ಕರ್ ಸರ್ ಕಡೆಯಿಂದ ಒಂದು ಸಾಂಗ್ ಮಾಡ್ಬೇಕು ಈ ಥರ ಇದೆ, ಹೇಳ್ತೀನಿ ಹೌದಾ ಪುರುಷಗೆ ಅಂತ ಹೇಳಿದಾಗ ಇಟ್ ವಾಸ್ ಫ್ಯಾನ್ ಬೈ ಮೂಮೆಂಟ್. ಅದು ಶರಣ್ ಸರ್ಗೆ ಅಂದಾಗ ಇನ್ನೂ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇದ್ದಿದ್ದು. ಸೊ ಆಯ್ತಾ, ಫಸ್ಟ್ ಮೇನ್ಲಿ ಥ್ಯಾಂಕ್ಫುಲ್ ಫಾರ್ ಪುಷ್ಕರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸುನಿ ಸರ್ದು ಡೈರೆಕ್ಟ್ ಮಾಡ್ತಿರೋ ಈ ಮೂವಿಗೆ ಅಂದಾಗ ಇನ್ನೊಂದು ತುಂಬ ಖುಷಿ ಆಯಿತು. ಸೊ ಅವ್ರ ಗೈಡೆನ್ಸ್ ಆ್ಯಂಡ್ ಆಲ್ ಇಟ್ಸ್ ಒಂದು ಇನ್ಪುಟ್ಸ್ಗಳು ಇಟ್ ವಾಸ್ ವೆರಿ ಅಮೇಝಿಂಗ್. ಸಾಂಗ್ ಕೇಳಿದ್ದೀರಾ, ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಹರಿಸಿ ಸಪೋರ್ಟ್ ಮಾಡಿ. ಸೊ ಲೆಟ್ ಇಟ್ ಬಿ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಇನ್ನು ಇದರಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ತರ ಗೆಸ್ಟ್ ಅಪಿಯರೆನ್ಸ್ ಮಾಡಿರುವಂತ ಸಾತ್ವಿಕ್ ಅವ್ರ ವೇದಿಕೆ ಮೇಲೆ ಬರಬೇಕು. ಸರ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸ್ತೀವಿ, ಹಂಗಾಗಿ ಬಹಳ ಬ್ಯೂಟಿಫುಲ್ ಆಗಿ ಹಾಟ್ ಆಗಿ ಕಾಣ್ತಾ ಇದ್ದೀರಾ. ಹಾಡಲ್ಲಿ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್, ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ಈ ಸಾಂಗಲ್ಲಿ. ಇಟ್ ಈಸ್ ಆಲ್ವೇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್. ನಾನು ಅವ್ರ ಫ್ಯಾನ್ ಗರ್ಲ್ ಆಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ನಾನು ತುಂಬ ಎಕ್ಸೈಟೆಡ್. ಸುನಿ ಸರ್ ಅಂದಿದ ತಕ್ಷಣನೇ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಆಮ್ ಎಸ್ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಆ್ಯಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ನಂಗೆ ತುಂಬ ದೊಡ್ಡ ವಿಷಯ. ನಾನು ಇಂಡಸ್ಟ್ರಿಯಿಂದ ನನ್ನ ಪಿಕ್ಚರ್ ರಿಲೀಸು ಆಗಿರಲಿಲ್ಲ, ರೋಸ್ ಅನ್ನೋ ಒಂದು ಚಿತ್ರ. ಆ ಟೈಮಲ್ಲಿ ನನ್ನೊಂದು ಪರ್ಫಾರ್ಮೆನ್ಸ್ ಎಲ್ಲಿಂದ ನನಗೊಂದು ಕಾಲ್ ಬರುತ್ತೆ, ಇಟ್ ಇಸ್ ಅನ್ ಅನ್ನೋನ್ ನಂಬರ್. ಆ್ಯಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ನನ್ನ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರಿಂದ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್. ಇಟ್ ಈಸ್ ಅಮೇಝಿಂಗ್ ಹೌ ದ ಸ್ಮಾಲ್ ದಿಸ್ ವರ್ಲ್ಡ್ ಇಸ್. ನಾನು ಯಾವಾಗ ಅನ್ಕೋತಿದ್ದೆ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು. ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಹೂ ಡಸ್ ನಾಟ್ ಆ್ಯಕ್ಟ್ ವಿತ್ ಶರಣ್ ಸರ್. ಆ ಥರ ನನಗೊಂದು ಆಸೆ ಇತ್ತು. ಆ್ಯಂಡ್ ಈ ಸಾಂಗ್ ಮೂಲಕ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನಗೆ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಪುಷ್ಕರ್ ಸರ್ ಫಾರ್ ದಿಸ್ ಮೂವಿ ಬಿಕಾಸ್ ಆ್ಯಂಡ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ sorry, I just forgot your name. Biju and Aura. Amazing performance. I loved you both in the song, and amazing voices, and Abhinandan, wonderful music. Congratulations. And anyways, it's already a hit. I already got calls from my friends saying it's amazing. ನಮ್ಮ ಚಿತ್ರನೂ ರಿಲೀಸ್ ಆಗ್ತದೆ ನೆಕ್ಸ್ಟ್. ಸೊ ಮೋಡ ಕವಿದ ವಾತಾವರಣ ರಿಲೀಸ್ ಆಗ್ತಿದೆ. ಸೊ ಅದಕ್ಕೂ ನೀವು ಸಪೋರ್ಟ್ ಇರಲಿ. ಆ್ಯಂಡ್ ಈಗ ಸದ್ಯಕ್ಕೆ April 5th ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಆ್ಯಂಡ್ ಈ ಸಾಂಗ್ ಬಿಗಿನಿಂಗಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಫಸ್ಟ್ ಹೈಲೈಟ್ ಆಗಿದೆ ನಂಗೆ ಬಿಜೂಸ್ ವಾಯ್ಸ್. ಇಟ್ ವಾಸ್ ಅಮೇಝಿಂಗ್. ಫಸ್ಟ್ ಇಂಪ್ರೆಷನ್ ವಾಸ್ ಅಮೇಝಿಂಗ್. ಆ್ಯಂಡ್ ತುಂಬ ಪ್ರೌಡ್ ಅನಿಸ್ತಿದೆ ನನಗೆ ಈ ಸಾಂಗ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸಾಂಗ್. All the best to the team. All the best Sunisa. All the best Pushkar sir. All the best to the team. April 5th ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಈಗ ನಮ್ಮ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು. ಪುಷ್ಕರ್ ಸರ್ ದಯವಿಟ್ಟು. ಪುಷ್ಕರ್ ಸರ್ ಅಂದ ತಕ್ಷಣ ನಾನು ಈಗಾಗಲೇ ಹೇಳ್ತಾ ಇದ್ದೆ, 11 ಸಿನಿಮಾಗಳು. ಒಂದಷ್ಟು ನಿರ್ಮಾಪಕರು ಕೇವಲ ಹಣ ಹೂಡಿಕೆ ಮಾಡಿದ್ರೆ, ಒಂದಷ್ಟು ನಿರ್ಮಾಪಕರು ಅವರ ಪ್ಯಾಷನ್ ಟುವರ್ಡ್ಸ್ ದ ಸಿನಿಮಾ ಏನು ಅನ್ನೋದನ್ನ ಪ್ರತಿ ಹಂತದಲ್ಲಿ ತೋರಿಸ್ತಾ ಹೋಗ್ತಾರೆ. ಆ ತರದ ಒಂದು ವ್ಯಕ್ತಿ ಪುಷ್ಕರ್ ಸರ್. ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ರಿಲೀಸಿಗೆ ರೆಡಿ ಆಗಿದೆ. ಇವತ್ತಿನ ಹಾಡಿನ ಬಗ್ಗೆ ಏನ್ ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಪಾರ್ಟ್ 2 ಮಾಡ್ಬೇಕಾದ್ರೆ ಸುನಿದು ಒಂದು ಕ್ಲಿಯರ್ ಇಂಟೆನ್ಷನ್ ಇತ್ತು. ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟ್ ಆಗೋಣ, ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋದು ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಫಾರ್ಮ್ಯಾಟಲ್ಲಿ ಫುಲ್ ಫಿಲಮ್ನ ಎಡಿಟ್ ಮಾಡಿದ್ರು. ಬಟ್ ಆಬ್ವಿಯಸ್ಲಿ ಒಂದೇನಂತಂದರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದ್ದೇ ಇರುತ್ತೆ. ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನು ಪ್ರಮೋಷನಲ್ ಕಂಟೆಂಟ್ ಆಗೋನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಆ ಥರ ಒಂದು ಕನ್ಸಿಡರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೆರಿ ಮ್ಯೂಚುವಲ್ ಆಗಿ ಡಿಸ್ಕಷನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಶರಣ್ ಸರ್ದು ಆಲ್ರೆಡಿ ಬೆಂಚ್ ಮಾರ್ಕ್ ಬೇರೆ ಥರನೇ ಇದೆ. ಡ್ಯಾನ್ಸ್ ನಂಬರ್ ಅಂತ ಬಂದಾಗ, ಐಟಮ್ ಸಾಂಗ್ ಅಂತ ಬಂದಾಗ, ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅಂದಾಗ ಅಭಿನಂದನ್ ನಾನು ಮೈಸೂರಲ್ಲಿ ಮೀಟ್ ಮಾಡಿದ್ದೆ. ಅಭಿನಂದನ್ದು ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹೊಸ ಪ್ರತಿಭೆ. ಡೆಫಿನೆಟಾಗಿ ಇಲ್ಲಿಂದ ಒಂದು 2-3 ಫಿಲಮ್ ಅಷ್ಟರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಭಿನಂದನ್, ಫಾರ್ ಶೋರ್. ಸೊ ನಾನು ಅಭಿನಂದನ್ ಕೇಳಿದೆ, ಈ ಥರ ಒಂದು ಆಪರ್ಚುನಿಟಿ ಇದೆ, ಶರಣ್ ಸರ್ನ ಇಟ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಬೇಕು, ಏನು ಮಾಡ್ಬೋದು ಅಂತಂದಾಗ ಅಭಿನಂದನ್ ಸರ್ MC ಬಿಜ್ಜುನ ಟ್ರೈ ಮಾಡೋಣ. ರೀಸೆಂಟಾಗಿ ಬ್ಯಾಡ್ ಬಾಯ್ಸ್ ಮ್ಯಾಸಿವ್ ಹಿಟ್ ಆಗಿದೆ. ಸೊ ಬಿಜ್ಜು ಇಸ್ ರಿಯಲಿ ಹ್ಯಾಪನಿಂಗ್ ಅಂತಂದಾಗ ಅದು ಪಕ್ಕ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು. ಸೊ ಇಮಿಡಿಯೇಟಾಗಿ ಬಿಜ್ಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಬಿಜ್ಜು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ. ಸೊ ಆಯಿತು ಅಂತ ಫಸ್ಟ್ ಒಂದು 2-3 ಸೆಷನ್ ಅವರೇ ಮಾಡಿದ್ರು. ಅದಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಎಕ್ಸೈಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ ಅದೊಂದು ದೊಡ್ಡ ಮ್ಯಾರಥಾನು, 2 ಬೋರ್ಡ್ ಥರ ನೋಟಿಸ್ ಬೋರ್ಡ್ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು 8 ಅವರ್ ಸೆಷನ್ನು. ಆಯಿತು, ಓಕೆ, ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸು, ಲವ್ವಾ ಹಿಟಾ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ಲಿ ರಿಸರ್ಚು 8 ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ.
ಎಲ್ಲರಿಗೂ ಎಕ್ಸೈಟ್ ಆಗಿತ್ತು ಸಾಂಗು, ಸೂಪರ್ ಎಕ್ಸೈಟ್ ಆಗಿತ್ತು. ಬಟ್ ನಮ್ಮ ಡೈರೆಕ್ಟ್ರಿಗೆ ಇಲ್ಲ ಬೋಳಿ ಮಕ್ಕಳು ನನ್ನ ಬಿಟ್ಟು ಬುಕ್ ಮಾಡಿ ಇವರು ಗ್ಯಾರಂಟಿ ಸಾಂಗ್ ನಾನು ರಿಸೀವ್ ಮಾಡೋದಿಲ್ಲ, ಬೇಡ ಗುರು ಇದು ವರ್ಕ್ ಆಗ್ತಿಲ್ಲ, ಇದು ಶರಣ್ ಸರ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ ಬೇರೆ ಈ ಥರ ಹೆಣ್ಣು ಎಣ್ಣೆ ಅನ್ನೋದು, ಹಂಗಾಗಿ ಇದು ಬೇಡ ಗುರು ನಾನೇನೋ ಬೇರೆ ಮಾಡಿಸ್ತೀನಿ, ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜಿಂಗ್ ತೊಗೊಂಡು ಈ ಸಾಂಗ್ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿದ ಜರ್ನಿ. ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನು ನಾವು ಮಾಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಈ ಸಾಂಗ್ ಬಂತು. ಸೊ ಹಾಗಾಗಿ ಸುನಿ ಬಚಾವಾಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನೇ ಪ್ಲೇ ಮಾಡ್ತಿದ್ದೆ, ಇವರು ಸೂಪರಾಗಿ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು ಏನೇನೋ ಮಾಡಿದ್ದೆ ಕೂತ್ಕೊಂಡು ಅಂತ. ಸೊ ಬಿಜು ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾಗಿ ಮಾಡಿದ್ದೀರಾ. ಅವ್ರನ್ನು ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ಗಳಿಗೆ ನಾರ್ತ್ ಕರ್ನಾಟಕ ಟಚ್ ಕೊಟ್ಟು ಸೂಪರಾಗಿ ಮಾಡಿರೋಂಥ ಒಂದು ಇದು. ಆ್ಯಂಡ್ ಅಭಿನಂದನ್ ಅಮೇಝಿಂಗ್ ವರ್ಕ್. ಸೊ ಶರಣ್ ಸರ್ ಬಿಸಿ ಶೆಡ್ಯೂಲನ್ನು ಕೂಡ ಲಾಸ್ಟ್ ಮಿನಿಟಲ್ಲಿ ಬಂದು ಸಾಂಗ್ನ ಪ್ರೆಸೆಂಟೇಷನ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ರೂಔಟ್ ದ ಜರ್ನಿಯಲ್ಲಿ ಸಪೋರ್ಟಿವ್ ನಿಂತ್ಕೊಂಡಿದ್ದೀರಾ. ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ನೋಟಿಸಲ್ಲಿ ಬಂದು ಶೂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವರೆಗೂ ಕೂಡ ನಾವು ನನ್ನ ಗೋಧಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಫಿಲಮನ್ನು ಕೂಡ ನನ್ನದೇ ಪ್ಲಾಟ್ಫಾರ್ಮಲ್ಲಿ ಪುಷ್ಕರ್ ಫಿಲಮ್ಸ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿದ್ವಿ. ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಆನಂದ್ ಆಡಿಯೋದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮ್ ಅವ್ರನ್ನ ಮೀಟ್ ಮಾಡಿದಾಗ ಆಯಿತು ಸರ್ ನಾನು ಪಾರ್ಟ್ 1 ಪಾರ್ಟ್ 2 ನಮ್ಮ ಪ್ಲಾಟ್ಫಾರ್ಮ್ಗೆ ತೊಗೊತೀನಿ ಅಂತ ಹೇಳಿ ನಮ್ಗೆ ಎನ್ಕರೇಜ್ ಮಾಡಿ. ಸೊ ಅವತಾರ ಪುರುಷ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡನ್ನೂ ಅವರೇನ ರೈಟ್ಸ್ನ ಬೈ ಮಾಡಿ ಈ ಫಿಲಮ್ದು ಸಾಂಗು ಅವರ ಪ್ಲಾಟ್ಫಾರ್ಮಲ್ಲೇ ರಿಲೀಸ್ ಆಗುತ್ತೆ ಇನ್ ನೆಕ್ಸ್ಟ್ 2 ಮಿನಿಟ್ಸಲ್ಲಿ. ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್. ಬಿಟ್ಟು ಸೊ ಫಿಲಮ್ ಏಪ್ರಿಲ್ 5th ರಿಲೀಸ್ ಆಗ್ತದೆ. ಸೊ ಥ್ರೂಔಟ್ ನನ್ನ ಕೆರಿಯರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಭುವನೇಶ್ವರಿ ಬಂದಾರಣ ಟು ಅವತಾರ ಪುರುಷ ನನ್ನ ಬೆನ್ನೆಲುಬಾಗಿ ನಿಂತಂಥ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್. ಸೊ ಮೋಹನ್ ಸರನ್ನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ 7 ಬಿಡುಗಡೆಗೆ. ಸೊ ಮ್ಯಾಸಿವ್ ಸ್ಕೇಲಲ್ಲೇ ಫಿಲಮ್ ರಿಲೀಸ್ ಆಗ್ತದೆ. ಇಲ್ಲಿಂದ ನೆಕ್ಸ್ಟ್ 15 ಡೇಸು ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸುನೀಲ್ ಸರ್ಗೂ ಅದನ್ನು ಹೇಳೀನಿ, ಗುರು ಸಾಕು ಒಂದು ಸರಳ ಪ್ರೇಮ ಕಥೆ ಮ್ಯಾಸಿವ್ ಹಿಟ್ಟಾಗಿದೆ, ಆ ಕಂಟೆಂಟ್ನ ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವತಾರ ಪುರುಷ ಕಂಟೆಂಟ್ನ ಶೇರ್ ಮಾಡೋಕ್ಕೆ ಶುರು ಮಾಡೋ, ನಮ್ಮ ಫಿಲಮ್ಗೂ ಪ್ರಮೋಷನ್ ಬೇಕು ಅಂತ ಹೇಳ್ಬಿಟ್ಟು ಸುನಿಗೂ ಹೇಳಿ. ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ. ಅಮೆಝಾನಲ್ಲಿ ರಿಲೀಸ್ ಆಯಿತು 25 ಡೇಸು 30 ಡೇಸು, ಅವತಾರ ಪುರುಷ ಯಾವಾಗ ಗುರು ಮಾಡ್ತಿದ್ದೀನಿ ಪ್ರಮೋಷನ್ನು, ಸಾಕು ಗುರು ನಿನ್ನ ಫಿಲಮ್ ಆಲ್ರೆಡಿ 30 ಡೇಸ್ ಆಗಿದೆ. ಸೊ ಇಲ್ಲಿಂದ 15 ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ ಏಪ್ರಿಲ್ 5th ಒಂದು ಗ್ರ್ಯಾಂಡ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ನಿಮ್ಮ ಎಲ್ಲ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ನೀವು ಅಲ್ಲೇ ಒಂದೇ ನಿಮಿಷ ಸುನಿ ಸರ್ ಬನ್ನಿ. ಆಮೇಲೆ ಕೈ ಮೇಲೆ ಬರ್ಕೊಂಡ್ರು ಏನೋ ಮರ್ತೋಗಿದಾರತ್ತೆ, ಅದೊಂಚೂರು ಕೇಳ್ಬಿಡ. ಹಲೋ ಎಲ್ಲರಿಗೂ ನಾನು ಇಂಗ್ಲೀಷ್ ಹೆಂಗೆ ಬರ್ತಿದ್ದೆ ಪಾಸ್ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಮತ್ತೆ ಅವಾಗ. ಸೊ ಅದೊಂದು ಇತ್ತು. ಈ ಸಾಂಗ್ ಶುರು ಮಾಡಿದ್ದು ಅಂದರೆ ನನ್ನ ಬಿಜ್ಜಿಯವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರದ್ದು ಪದ ಬಳಕೆ ಇದೆಯಲ್ಲ 49 ಅಕ್ಷರನ 49 ಥರನೂ ಮಾತಾಡ್ತಾರೆ ಅವರು. ಸೊ ಅಷ್ಟು ಫಾಸ್ಟಾಗಿ ಅಷ್ಟು ಕನ್ನಡ ನೀವು ಸುಲಲಿತವಾಗಿ ಮಾತಾಡೋದು ತುಂಬ ಖುಷಿ. ಸೊ ಥ್ಯಾಂಕ್ ಯು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, RCB ಪ್ರೂವ್ ಮಾಡ್ಬಿಟ್ರು. ಸೊ ಥ್ಯಾಂಕ್ ಯು ಅವರ ಮೇಡಮ್. ಮತ್ತು ಶರಣ್ ಸರ್ಗೆ ಸರ್ ನಾವು ರಿಲೀಸ್ ಡೇಟ್ ಬಗ್ಗೆ ಡಿಸ್ಕಷನ್ಗೆ ಹೋಗ್ತಿದ್ದೆ. ಅವಾಗ ಶರಣ್ ಸರಿಗೆ ಬಂದು ಸರ್ ಈಗ ಒಂದು ಶಾರ್ಟ್ ಸಾಂಗ್ ಶೂಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟರು. ಯಾವುದಕ್ಕೆ ಆದ್ರೂ ಅವರು ಸಪೋರ್ಟಿವ್ ಆಗಿ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಿ ಎಫರ್ಟ್ ಹಾಕಿದ್ದಾರೆ. ಸೊ ಶರಣ್ ಸರ್ ಥ್ಯಾಂಕ್ ಯು ಸಾತ್ವಿಕ ಮೇಡಮ್ ಬಗ್ಗೆನೇ ಹೇಳ್ಬೇಕು. ಅಂದರೆ ಕೊರಿಯೋಗ್ರಾಫರ್ ಲಾಸ್ಟ್ ಇನ್ನು ಒನ್ ಡೇ ಇದ್ದಾಗ ಅವ್ರು ಹೇಳಿದ್ರು, ಸರ್ ಇಲ್ಲಿ ಅವರ ಮೇಡಮ್ ಇದ್ದಾರೆ, ಜೊತೆಗೆ ಕಟ್ಟವೇಸ್ಗೆ ಇನ್ನೊಬ್ರು ಯಾರನ್ನ ಒಂದು ಹೀರೋಯಿನ್ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಒಂದಿನಾಗ ಯಾರನ್ನ ಕನ್ವಿನ್ಸ್ ಮಾಡಲಿ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡ್ಕೊಂಡ್ಬಿಟ್ಟೆ. ಸ್ಟಾರ್ಟಿಂಗ್ ಒಂದಿಬ್ರು ಬ್ಯುಸಿ ಇದ್ದರು. ಆಮೇಲೆ ಮೇಡಮನ್ನು ಆ್ಯಡ್ ಶೂಟ್ ಇತ್ತು ಅವ್ರಿಗೂ. ಬಟ್ ಸ್ಟಿಲ್ ಆ್ಯಡ್ ಬ್ಯಾಕಪ್ 6 PM ಬ್ಯಾಕಪ್ ಆದಮೇಲೆ ಅರೌಂಡ್ 8 PM ಸೆಟ್ಟಿಂಗ್ ಒಂದು 10 PM ಇಂದ ಬೆಳಿಗ್ಗೆವರೆಗೂ ಶೂಟ್ ಮಾಡಿಕೊಟ್ರು. ನಿಮಗೂ ಧನ್ಯವಾದಗಳು. ಆಮೇಲೆ ಕೊರಿಯೋಗ್ರಾಫರ್ ಬಗ್ಗೆ ಹೇಳಬೇಕು. ಮಧು ಅವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್. ಸೊ ನಾನು ಅವ್ರಿಗೆ ಕೊರಿಯೋಗ್ರಾಫರ್ ಥರ ಟ್ರೀಟೇ ಮಾಡ್ತಿರ್ಲಿಲ್ಲ. ಬನ್ನಿ ಮಧು ಸರ್. ಸೊ ಅಂದರೆ ನಾನು ಬರೀ ಡಿಸ್ಕಷನ್ಗಳು ಯಾವಾಗಲೂ ಅಸೋಸಿಯೇಟ್ ಅಂದರೆ ಗೊತ್ತಿರುತ್ತೆ. ಯಾರ್ದು ಏನೇ ತಪ್ಪಾದರೂ ಈಗ ಫಾರ್ ಎಕ್ಸಾಂಪಲ್ ಶರಣ್ ಸರ್ ಕರೆಕ್ಟ್ ಟೈಮ್ ಬರಲಿಲ್ಲ ಅಂದರೂ ನಾವು ಅಸೋಸಿಯೇಟ್ ಕಡೆ ತಿರ್ಬಿಟ್ಟು ಬೇಗ ಬರೋಕ್ಕಲ್ವಾ ಅಂತ ಹೇಳಿರ್ತೀವಿ. ಸೊ ಆ ರ್ಯಾಪದಲ್ಲಿ ಇರ್ತೀವಿ. ಬಟ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಮಧು ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು. ಮತ್ತು ಸೆಟ್
ಡಿಸೈನ್ ಮಾಡಿದ್ದು ಪ್ರತಿಯೊಂದು ಅವರು ತುಂಬ ಮುತುವರ್ಜಿಸಿ ಸ್ಟೆಪ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ರಾಘಣ್ಣನು ಸಪೋರ್ಟಿಗೆ ಬಂದರು, ಅವ್ರಿಗೂ ಧನ್ಯವಾದಗಳು. ಪುಷ್ಕರ್ ಸರ್ಗೆ ಅಮೌಂಟ್ ಹಾಕಿದ್ರು, ಅವರು ಪ್ರತಿ ಪ್ರೆಸ್ ಮೀಟೆಲ್ಲ ಧನ್ಯವಾದಗಳು. ಮತ್ತು ಬೆನ್ನೆಲುಬು ಮೋಹನ್ ಸರ್ ಅವರು ಸ್ಟೇಜ್ ಮೇಲೆ ಬಂದರೆ ಹಂಗೆ ಒಂದು ಬೊಕ್ಕೆ ಕೊಟ್ಬಿಡ್ತೀವಿ. ಅಲ್ಲ, 2 ಆಪ್ಷನ್ ಇದೆ, ಒಂದು ಸಪ್ರೇಟ್ ಆಗಿ ಕರೆದು ಮಾತಾಡೋದು, ಇಲ್ಲ ಈಗ ಬಂದರೆ ಬೊಕ್ಕೆ ತಗೊಂಡೋಗೋದು. ನೀವೇ ಡಿಸೈಡ್ ಮಾಡಿ. ಮೋಹನ್ ಸರ್ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಒಂದು ವಿಶ್ ಮಾಡಿ ಸರ್. ಯಾವ್ದು ರಿಲೀಸ್ ಅಂತ ನೆಕ್ಸ್ಟ್ ಹೇಳಿ. ಅವಾಗಲೇ ಲಾಸ್ಟ್ ಟೈಮ್ ಬಂದಾಗ ಮಾರ್ಚ್ 22 ಅಂತ ಎಲ್ಲರೂ ಕನ್ಫ್ಯೂಸ್ ಮಾಡಿದ್ರೆ, ಈಗ ಹೇಳಿ ಕರೆಕ್ಟ್ ಡೇಟ್. ಇದಕ್ಕೆಲ್ಲ ಕಾರಣಕರ್ತರು ಸುನಿ ಅವರೇ. 27ಕ್ಕೆ ಡೇಟ್ ಅನೌನ್ಸ್ ಮಾಡಿದವರು ಅವರೇ, ಅದನ್ನ ಪುಷ್ಕರ್ ಹತ್ರ ಡಿಸ್ಕಷನ್ ಮಾಡಿದವರು ಅವರೇ. ತಿರ್ಗಾ ಮತ್ತೆ ಬಂದು 5ನೇ ತಾರೀಕು ರಜಾ ಇದೆ, 9-10ಕ್ಕೆ ರಜಾ ಇದೆ, ಇದು ತುಂಬ ಪ್ಲಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪಿಕ್ಚರ್ ಅನೌನ್ಸ್ ಮಾಡಿದವ್ರನ್ನ ಮುಂದಕ್ಕೆ ಕಳಿಸಿ ಈ ಪಿಕ್ಚರ್ ಅನೌನ್ಸ್ ಮಾಡಿದ್ದಾರೆ. ಅವ್ರು ತುಂಬ ಶಾಪ ಆಗ್ತಾ ಇದ್ದಾರೆ ಸುನಿ ಅವ್ರಿಗೆ. ಏನೇ ಶಾಪ ಇದ್ರು ಎಲ್ಲ ಸುನಿ ಅವ್ರಿಗೆ ತಲುಪಿ. ಅವಾಗಲೇ ಪುಷ್ಕರ್ ಸರ್ ಹೇಳಿದ್ರು ಗೋಳಿ ಮಕ್ಕಳು ಮಾಡಿದ್ದಾರೆ ಅಂತ. ನಾನು ಅದನ್ನ ಮೋಸ್ಗಾರಕ್ಕೂ ಬೈಯಲ್ಲ ಸರ್, ಬೈದ್ರೆ ಹಂಗೆ ಬೈತೀನಿ, ಡಬ್ಬ ನನ್ನ ಮಗ ಅಂತ. ಅವ್ರ ತಾಯಿಯನ್ನ ನಾನು ಹೇಳ್ಕೋಬರಲ್ಲ. ಥ್ಯಾಂಕ್ ಯು ಶರಣ್ ಸರ್ ಬೊಕ್ಕೆ ಕೊಟ್ಟು. ಹಾಂ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾ ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಅದ್ಭುತವಾಗಿ ಪ್ರಮೋಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಆ ಜವಾಬ್ದಾರಿ ಮೋಹನ್ ಸರ್ ತಗೊಂಡಿದ್ದಾರೆ. ಸರ್, ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಮಧು ಇಲ್ಲಿ ಅಸೋಸಿಯೇಟ್ ಅಲ್ಲ, ಕೊರಿಯೋಗ್ರಫರ್ ಆಗಿ ಮಾತಾಡ್ಬೇಕು. ಅಸೋಸಿಯೇಟ್ ಆಗಿ ಇಲ್ಲ ಇಲ್ಲ ಇಲ್ಲ, ಕೊರಿಯೋಗ್ರಫರ್ ಆಗಿ ಮಾತಾಡ್ಬೇಕು ಈ ಹಾಡಿನ ಬಗ್ಗೆ. ಅಲ್ಲಿ ಸೆಂಟ್ರಿಗೆ ಬನ್ನಿ. ಎಲ್ರಿಗೂ ನಮಸ್ತೆ. ಆಲ್ರೆಡಿ ಸುನಿ ಸರ್ ಜೊತೆ ಪ್ರೀವಿಯಸ್ ಮೂವಿಲಿ ನಾನು ವರ್ಕ್ ಮಾಡಿದ್ದೆ. ಸೊ ಈ ಮೂವಿಲೂ ಚಾನ್ಸ್ ಕೊಟ್ಟರು, ತುಂಬ ಧನ್ಯವಾದಗಳು. ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಮಾಡೋಕ್ಕೆ ಮುಂಚೆ 2 ಸಾಂಗ್ ರೆಕಾರ್ಡ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ರು. ನಾನು ಅದನ್ನು ರೆಫರೆನ್ಸ್ ವಿಡಿಯೋ ಮಾಡಿ ಎಲ್ಲರೂ ತಂದು ತೋರಿಸ್ತಾ ಇದ್ದೆ. ಓಕೆ ಮಾಡೋಣ, ಇದು ಮಾಡೋಣ ಅಂತಲೇ ಇದ್ರು. ಬಟ್ ಅದು ಆಗಲೇ ಇಲ್ಲ. ಆಮೇಲೆ ಗೊತ್ತಾಯಿತು ಒಂದು ಒಳ್ಳೆ ಕೆಲಸ ಆಗೋಕ್ಕೆ, ಒಳ್ಳೆ ಸಾಂಗ್ ಬರೋಕ್ಕೆ ಒಂದು ಟೈಮ್ ಬೇಕಾಗ್ತಂತ. ಸೊ ಅದೇ ಈ ರ್ಯಾಪ್ ಸಾಂಗು ಡಿಫ್ರೆಂಟಾಗಿ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ ತಂದು ಕೊಟ್ಟಾಗ ನಮಗೂ ಟೈಮ್ ಕಮ್ಮಿ ಇತ್ತು. ಅದರಲ್ಲೇ ಒಂದು ರೆಫರೆನ್ಸ್ ಮಾಡಿ ತೋರಿಸಿ ಒಂದು ಪ್ಲ್ಯಾನ್ ಮಾಡಿ ಈ ಸಾಂಗ್ ಮಾಡಿತ್ತು. ಥ್ಯಾಂಕ್ ಯು ಶರಣ್ ಸರ್, ಟೈಮ್ ಕೊಟ್ಟು ಬಂದು ಅವರು ಕೂಡ ಮಾಡಿದ್ವಿ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಬಂದಿದ್ದೆ ಅಂತ ನಾನು ಅನ್ಕೊತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಧು, ನಿಮಗೂ ಕೂಡ ಒಳ್ಳೇದಾಗ್ಲಿ. ಈಗ ನಮ್ಮ ಸ್ಯಾಂಡಲ್ವುಡ್ನ ಪ್ರೀತಿ ಅಧ್ಯಕ್ಷರು ಶರಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತುಂಬಾ ಕಾಯಿಸಿದ್ದೀವಿ, ನಮಗೆ ಗೊತ್ತು. ಇಲ್ಲಿ ಈ ಹಾಡಲ್ಲಿ ನನ್ಗೊಂದು ಪ್ರಶ್ನೆ. ಶರಣ್ ಸರ್ ಹಾಡು, ಶರಣ್ ಸರ್ ಅಂದ ತಕ್ಷಣ ನಮಗ್ ನೆನಪಾಗೋದು ಆ ಪರ್ಫಾರ್ಮೆನ್ಸ್, ಆ ಎನರ್ಜಿ, ಡಾನ್ಸು. ಇಲ್ಲಿ ನಿಮ್ಮ ಸುನಿ ಸರ್ ಕೂರ್ಸಿದ್ದ ಹೆಂಗೆ ಆಯ್ತು, ಕೂತಲ್ಲೇ ಪರ್ಫಾರ್ಮ್ ಮಾಡಿದಿರಲ್ಲ ಸರ್, ಅದ್ರ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಕರೆಕ್ಟ್, ನೀವು ಭಾಳ ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಸುನಿ ಅವಾಗಲೇ ತುಂಬ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳಿದ್ರು. ಅಷ್ಟೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಸಾಂಗ್ ನೋಡಿದ್ರೆ ನಾನೇನು ಮಾಡಿಲ್ಲ, ಅಲ್ಲಿ ಕೂತಿದ್ದೀನಿ, ಬಂದಿದ್ದೀನಿ. ಇದಕ್ಕೆ ಯಾವುದೇ ಮಣ್ಣು, ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರು ಹೇಳ್ತಾರ? ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವ್ರಲ್ಲ, ಹಿಂಗೆ ಓಳ್ಬಿಡ್ತಾವ್ರಲ್ಲ, ಗೊತ್ತಾಗಲ್ವಾ ಜನಕ್ಕೆ ಅಂತ ನನಗೆ ಯೂಶಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ. ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ, ಅದು ನನಗೆಲ್ಲ ಸೇರಬೇಕಾಗಿರೋವಂಥದ್ದು. ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋವಂಥದ್ದು. ಮತ್ತು ಡ್ಯಾನ್ಸ್ ಅಂತ ಬಂದಾಗ ಅದು ನಂದಲ್ಲ. ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ, ನಾನು ಏನೂ ಇಲ್ಲದೆ ಬಂದಂಥವನು. ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು 100 ಸಿನಿಮಾ ಆಗುತ್ತೆ. ಆ 100 ಸಿನಿಮಾ ನನಗೆ ಡ್ಯಾನ್ಸ್ ಮಾಡೋವಂಥದ್ದು ಕಮ್ಮಿ ಆವಾಗ. ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿ ಡ್ಯಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ, ಹಿಂದೆ ಇರ್ತೀವಿ. ಒಂದು 4-5 ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ. ಆ 4-5 ಮೂಮೆಂಟಲ್ಲೇ 100 ಫಿಲ್ಮ್ಸ್ ಓಡಿಸಿದ್ದೀನಿ.
ಓಡಿಸಿ ಅಂದರೆ ನಮ್ಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ, ಆವಾಗ ಅದನ್ನು ಮುಗಿಸ್ಬಿಡ್ತೀವಿ, ಅಲ್ಲಿಗೆ ಕಳಿಸ್ತಾರೆ. ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು, ನಿಜವಾದ ಚಾಲೆಂಜ್ ಅಂತ ಬಂದಿದ್ದು, ನಾನು ವೆನ್ ಐ ಟರ್ನ್ ಲೀಡ್ ಆ್ಯಕ್ಟರ್, ನಾನು ಲೀಡ್ ಆ್ಯಕ್ಟರ್ ಆದಾಗ ಇದು ಇನ್ಎವಿಟಬಲ್ ಅಂತ ಬಂದಾಗ, ಇದು ಮಾಡಲೇಬೇಕು, ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ನನ್ನನ್ನು ಒಬ್ಬ ಡಾನ್ಸ್ ಮುಖಾಂತರ ಶರಣ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ ಅದರ ಹಿಂದೆ ಇರುವಂಥ ಅಷ್ಟು ಕೊರಿಯೋಗ್ರಾಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ. ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜು, ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲದವಂಥವನ್ನ ಒಬ್ಬರನ್ನ ಕರ್ಕೊಂಡ್ಬಂದು ಸರ್ ಶರಣ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ ಗೊತ್ತಾ. ಸೊ ಅದು ಅವ್ರುಗಳಿಗೆ ಸೇರಬೇಕಾಗಿರೋದು. ಈ ಸಿನಿಮಾದಲ್ಲೂ ಕೂಡ ಮಧು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿದ್ದೀನಿ. ಇವಾಗ ನಾನು ನಿಜ ಹೇಳ್ತೀನಿ, ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ, ಅಂದರೆ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೋಬೇಕು. ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡ್ಯಾನ್ಸ್ದು ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ. ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು 10-15 ದಿವಸ, ನನಗೆ ಗೊತ್ತು ಇವರಿಗೆ ಒಂದು 10-15 ಡೇಸ್ ಮುಂಚೆನಾದ್ರೂ ಕೂಡ ಸಾಂಗು ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ, ನಾನು ಓಕೆ ಆಗಿದೆ ಡಾನ್ಸು ಅಂತ ಅಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಅಲ್ಲಿಂದನೇ ಆಗ್ತಾ ಇರೋವಂಥದ್ದು. ಈ ಸಾಂಗ್ ಅಂತ ಬಂತಲ್ಲ, ಈ ಸಾಂಗ್ ಬಂತು, ಸಾಂಗ್ ತುಂಬ ಚೆನ್ನಾಗಿದೆ, ಫಾಸ್ಟ್ ಆಗಿದೆ. ನಾನು ಸುನೀಲ್ ಅವಾಗಿಂದ ಹೇಳ್ತಿದ್ದೀನಿ ಪ್ರಾಕ್ಟೀಸ್ ಯಾವಾಗ ಅಂತ. ಸಾಂಗ್ ಡೇಟು ಕೊಟ್ಬಿಟ್ಟೆ, ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ, ಡೇಟ್ ಕೊಟ್ಬಿಟ್ಟೆ. ಇವರೇನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇಲ್ಲ ರೀ, ಸಾಂಗ್ ಹತ್ರ ಬರ್ತಾ ಇದೆ, ಗುರು ಏನಿದು, ಯಾರು ಸರ್ ಯಾರು ಅಂತ. ಸರ್ ಮಧು ಅಂತ ಸರ್ ಸಾಕಾರ ಮಾಡೋರೆ, ಏನಿಲ್ಲ ಮತ್ತು ಪ್ರಾಕ್ಟೀಸು ಇಲ್ಲ, ಇನ್ನೊಂದು 4-5 ದಿವಸ ಗೊತ್ತೈತೆ, ಸಾಂಗ್ ಬಂತು, ಇನ್ನೇನು. ನಿಜ ಹೇಳ್ತೀನಿ, ಹೇಳಿ ಸರ್, ಹೇಳಿ ಸರ್ ಸಾಂಗ್ ಇವ್ರನ್ನ ಕರ್ಕೊಂಡ್ಬರ್ತೀನಿ ಮಧುನ, ನೋಡಿ ಸರ್ ಸಾಕಾರ ಮಾಡಿಸೋರೆ ಗುರು. ನನಗೇನಂದ್ರೆ ನಮ್ಗೆ ಯೂಶಲಿ ಒಂದು 4 ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನಮಗದು. ಎಲ್ಲ ಪಿಕ್ಚರಲ್ಲೂ ಒಂದು 4 ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ. ನಾನು ಎಲ್ಲ ಪ್ಯಾಡ್ ಗೀಡೆಲ್ಲ ಹಾಕೊಂಡು ರೆಡಿ ಆಗಿದ್ದೆ ನಾನು ಆ್ಯಕ್ಚುಲಿ, ಬಟ್ ಏನು ಬರ್ತಾನೆ ಇಲ್ಲ ಯಾರೂ. ನಿಜ ಹೇಳ್ತೀನಿ, ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವ್ರನ್ನ ಕರ್ಕೊಂಡು, ಯಾರು ಮಧು ಎಲ್ಲಿದ್ದಾರೆ ಮಧುನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದ್ರು. ಸರಿ ಬಂದರು. ನಾನು ಮಧು ಏನಿದು ಕತೆ, ಮೂಮೆಂಟ್ ಸರ್ ಮೂಮೆಂಟ್ ಏನಿರಲ್ಲ, ಹಿಂದೆ ಹಿಂಗೆ ಸುಮ್ಮನೆ ಓಡಾಡ್ತಾ ಇರ್ತೀರಾ ಅಂತ. ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದ್ದು ಎಲ್ಲಿ ಗೊತ್ತಾ, ಲಿರಿಕ್ಸ್ ಕೊಟ್ಟರು ರೀ ಅವ್ರು ಆ್ಯಕ್ಚುಲಿ 30 ಸೆಕೆಂಡಲ್ಲಿ 75 ವರ್ಡ್ಸ್ ಹೇಳ್ತಾರೆ. ನಾನು ಗುರು ಇದನ್ನೆಂಗೆ ಗುರು ಹೇಳೋದು, ಇದನ್ನಾದ್ರೂ ಪರವಾಗಿಲ್ಲ, ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ, ಹೆಂಗೋ ಒಂದು 15 ದಿವಸದಲ್ಲಿ ಕಲಿಬೋದು. ಅವ್ರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ 3 ತಿಂಗಳು ಬೇಕು ನಾನು ಕಲಿಯೋಕೆ ಅದನ್ನ. ನಾನು ಗುರುವಿ ನಾನು ಹೇಳ್ತೀನ ಅಂತಂದೆ. ಅದು ನೀವು ಹೇಳಲ್ಲ ಸರ್. ಆಹಾ ಕೊಟ್ಟರು ಅಲ್ವಾ ಅಂದ್ಕೊಂಡು ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ ಆಗಿ ನಾನು ಮಾಡಿರುವಂಥ ಫಸ್ಟ್ ಸಾಂಗ್ ಇದು. ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ. ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ಕೆ ಬಂದರೆ, ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು. ರ್ಯಾಪ್ ಅಂತನ್ನುವ ಒಂದು ಜಗತ್ತಿದೆ ಗೊತ್ತಾ. ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮ್ಗೆ ಯೂಶಲಿ ಟಕ್ ಅಂತ ನೋಡ್ತಿದ್ದಂಗೆ 2 ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನಿಸುತ್ತೆ ನಿಮಗೆ. ಇದು ಏನೋ ಮಾಟ ಮಂತ್ರ ಅಂತಾರೆ, ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ. ಬಟ್ ಇಲ್ಲಿರುವಂಥ ಮ್ಯಾಜಿಕ್ ಮಾಡಿರೋದು ಸುನಿ ಮ್ಯಾಜಿಕ್ ಮಾಡಿರೋದು. ಇದನ್ನ ಒಂದು ಬ್ರಿಡ್ಜ್ ಮಾಡೋದಿದೆ ಗೊತ್ತಾ. ಇದನ್ನ ಈ ಥರದ್ದು ಒಂದು ಲೋಕಕ್ಕೆ ಇಲ್ಲಿ ಒಂದು ಲೋಕವನ್ನ ತಂದು ಜಾಯಿನ್ ಮಾಡೋದಿದೆ ಗೊತ್ತಾ. ಅದು ತುಂಬ ಕಷ್ಟವಾದ ಕಲೆ ಇದೆ ಅದು. ಸೊ ಇದನ್ನ ಅವ್ರು ಬಹಳ ಕೆಲಸ ಮಾಡ್ತಾರೆ. ಆಮೇಲೆ ನೀವು ನೋಡಿ ಪುಷ್ಕರ್ ಸರ್ ಅವರನ್ನು ಕೂಡ ಈ ಸಾಂಗಿನ ಶೂಟಿಂಗ್ ಇದು ರೆಕಾರ್ಡಿಂಗ್ ಟೈಮ್ನಲ್ಲಿ ಅವರು ಅಲ್ಲೇ ಇದ್ದಾರೆ. ಅವರು ಅಂತಂದರೆ ಬರೀ ವ್ಯಾವಹಾರಿಕವಾಗಿ ಮಾತ್ರವಲ್ಲದೆ ಈ ಸಿನಿಮಾದ ಒಳಗಡೆ ಅಂದರೆ ಕ್ರಿಯೇಟಿವ್ ಅಲ್ಲಿನೂ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ. ಅವಾಗ ಖಂಡಿತವಾಗ್ಲೂ ಯಾಕೆ ಅವ್ರಿಗೆ ಈ ಥರ ಇಷ್ಟೊಂದು ಸಕ್ಸಸ್ಸು, ಈ 11 ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡ್ಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು. ಸೊ ಅದಕ್ಕೆ ಆ ಯಶಸ್ಸು ಅದು. ಮತ್ತು ಸರ್
ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ, ಅದು ಮೊದಲಿಂದನೂ ಇತ್ತು. ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು 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 ಥರದ ಅಲೆ ಏನಂದರೆ ರ್ಯಾಪ್ ಅನ್ನೋದು ನಾವೆಲ್ಲೋ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ. ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ. ಅದಕ್ಕೆ ವಿಜಯ್ ಅವರು ಮತ್ತು ಅವರ ಧರ್ಮಪತ್ನಿ ಅವರಿಗೆ ಸೇರಬೇಕಾಗಿರುವಂಥದ್ದು. ಅವರು ಕೌಂಡ್ರೆ ತುಮ್ಮೆ ಅಂತ ಅನ್ನೋವಂಥ ಒಂದು ಸಾಂಗಿನಲ್ಲಿ ತುಂಬ ಇದಾದವರು ಇವತ್ತು ಯಾರು ಅವ್ರನ್ನ ಕೌಂಡ್ರೆ ತುಮ್ಮೆ ಅಂತ ಕೇಳೋದೇ ಬೇಕಾಗಿಲ್ಲ. ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು. ಆ್ಯಂಡ್ ಅಭಿನಂದನ್, ಥ್ಯಾಂಕ್ ಯು ಸರ್. ಅಭಿನಂದನ್ ಅವರು ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಯೂಶಲಿ ಅದೇ ನಾನು ಹೇಳ್ತಾ ಇದ್ರಲ್ಲ, ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆ್ಯಕ್ಚುಲಿ. ನಾನಲ್ಲ, ನಾವು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ಅದು ನಾನಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ. ಆಮೇಲೆ ಇಂಥ ಟ್ಯೂನು ಶರಣ್ಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ, ಅದು ಒಬ್ಬರು ನಿರ್ದೇಶಕರಾಗ್ತಾರೆ. ಸೊ ಅದು ನನಗೆ ಏನೂ ಇರೋದಿಲ್ಲ. ನಾನು ಲಾಸ್ಟ್ ಮ್ಯಾನು ಸರ್. ನಾನು ಆ್ಯಕ್ಚುಲಿ ನನಗೇನು ಅಂತಂದರೆ ನಾನು ಮೂಮೆಂಟ್ಸ್ ಕಲಿಸ್ತೀನಿ ಅಷ್ಟೇ. ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಸಾತ್ವಿಕ್ ಅವರು ನಾನು ಸಾತ್ವಿಕ್ ಅವ್ರಿಗೆ ಸಾಂಗಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ, ದೇವರನ್ನೇ ಗೊತ್ತಿಲ್ಲ ನನಗೆ. ನಿಮಗೆ ಡಾನ್ಸ್ ಇಲ್ಲ ಅಂತ ಗೊತ್ತಿರಲಿಲ್ಲ, ಅಂತ ಗೊತ್ತಿರಲಿಲ್ಲ. ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ. ದಟ್ ಈಸ್ ಸಿಂಪಲ್ ಸುನಿ ಸರ್. ನಿಜ. ಆಕ್ಚುಲಿ ಇದು 22ರಿಂದ 5ಕ್ಕೆ ಹೋಯ್ತಲ್ಲ, ಅದೇ ಗೊತ್ತಿರಲಿಲ್ಲ ನನಗೆ. ತಮಾಷೆಯಾಗಿ ಮುಂದಕ್ಕೆ ಹೋಯ್ತು, 5ನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ. ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು ಆ್ಯಕ್ಚುಲಿ, ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಏನೋದು ಅಂತ. ಯಾವುದೇ ಒಂದು ಪ್ರತಿಭೆ ಆಗಲಿ, ಒಂದು 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 ಫೈರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಆ ಕಿಡಿ ಇದೆ ಗೊತ್ತಾ, ಆ ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ. ಅದು ಒಳ್ಳೇದಾದ್ರೂ ಹಂಗೆ ಹರಡುತ್ತೆ, ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ. ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ, ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ. ಆ ಮಳೆ ಶಾರ್ಟಿನಲ್ಲಿ ಒಂದೇ ದೊಡ್ಡ ಟೇಕು. ಕರೆಕ್ಟಾ? ನೋಡಿ ನನಗೆ ಯಾವುದೋ ಅಂದರೆ ಆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರಲಿಲ್ಲ. ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ ಸರ್, ಹಿಂಗೊಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಂದು ಮಾಡಿದ್ರು ಬಟ್ ಅಂತ ಮಳೆ ಬರ್ತಾ ಇರೋ ಶಾರ್ಟ್ ಒಂದೇ ಹೊಡೆದಾಕಿದ್ರು ಅಂತ ಅಂದ್ಬಿಟ್ಟು ನನಗೆ ನಾನೆಲ್ಲೋ ಬೇರೆ ಪಿಕ್ಚರಲ್ಲಿದ್ದೀನಿ. ಸೊ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ. ಅದಕ್ಕೆ ಖಂಡಿತವಾಗ್ಲೂ ಎಲ್ಲೂ ಯಾವುದು ಎಫರ್ಟು ಇಟ್ ವಿಲ್ ನಾಟ್ ಗೋ ಇನ್ ವೇನ್. ಐ ಟೆಲ್ ಯು, ಯಾವುದೂ ಅದು ವೇಸ್ಟ್ ಆಗಿ ಹೋಗಲ್ಲ ರೀ. ನನಗೆ ಅದು ಕೇಳಿ ಬಂದಿದೆ ಅಂತ ಅನ್ನೋದಾದರೆ ನೋಡಿ, ಇವತ್ತು ಎಷ್ಟು ದಿವಸ ಆಯಿತು ರೋಸ್ ಆಗಿ? 8 years. ನೋಡಿ ಇವತ್ತು 8 ವರ್ಷ ಆಗಿದೆ ಅಂತಂದರೆ 8 ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು. ಸೊ ಇನ್ನೂ ಕೂಡ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ. ತುಂಬ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗಲಿ. ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದರೆ, ಒಂದು ಪುಟಾಣಿ ಕೇಮಿಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರೋವಂಥ ಒಬ್ಬರು ಹೀರೋಯಿನ್ ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ. ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗೆ ದೊಡ್ಡ ಥ್ಯಾಂಕ್ಸ್ ನೀವು ಇಲ್ಲಿ ಬರಲಿಕ್ಕೆ. ಆಮೇಲೆ ಈ ಸಿನಿಮಾದ ಇನ್ನೊಂದು ಅವ್ರು ಭಾಳ ತುಂಬ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ. ಅವರು ಸುಮ್ಮನೆ ಹಿಂಗೆ ಚಕ್ ಅಂತ ಹಿಂಗೆ ಹೋಗ್ತಾರೆ, ಆದರೆ ಭಯಾನಕ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ 2 ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಒಬ್ಬ ತುಂಬ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರುವಂಥದ್ದು ದಟ್ ಇಸ್ ನನ್ ಅದರ್ ದೆನ್ ಮೋಹನ್ ಅವರು. ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ, ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದರೆ ಅದು ಮೋಹನ್ ಅಣ್ಣ ಅವರ ಶಕ್ತಿ. ಅದು ಆ್ಯಕ್ಚುಲಿ ಇಡೀ ಈ ಅವತಾರ ಪುರುಷ ತಂಡ ನಿಮಗೆ ಆಭಾರಿ ಅಷ್ಟೇ. ಈ ಸಿನಿಮಾ 22ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು, ಮಾರ್ಚ್ 22. ಇವಾಗ 5ನೇ ತಾರೀಕಿಗೆ, ಏಪ್ರಿಲ್ 5ನೇ ತಾರೀಕಿಗೆ ಮುಂದೂಡಿದ್ದೇವೆ. ಖಂಡಿತವಾಗ್ಲೂ 5ನೇ ತಾರೀಕು ಪಕ್ಕ ಓಕೆ. ಖಂಡಿತವಾಗ್ಲೂ 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ಬರ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರನ್ನು ರಿಲೀಸ್ ಮಾಡುವಂಥ ಐಡಿಯಾ ನಮಗೆ. ನಾನೇ ಈ ಸಿನಿಮಾದ ಟ್ರೇಲರ್ಗೆ ಕಾಯ್ತಾ ಇದ್ದೀನಿ.
ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೇಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು. ಯಾಕೆ ಅಂತಂದರೆ ಈ ಸಿನಿಮಾ 2ನೇ ಭಾಗದ ಸಿನಿಮಾ ಸುಮ್ಮನೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅವ್ರ ನಿರ್ದೇಶಕರು, ನಾನು ಹೇಳ್ಬಾರ್ದು, ಆದರೂ ಕೂಡ ಹೇಳ್ತೀನಿ, ಯಾವುದೇ ಶಾರ್ಟನ್ನ ನೀವು ತೆಗೆದು ನೀವು ಹಾಕ್ಬಿಟ್ಟು ಒಂದು 2 ನಿಮಿಷ ಮಾಡಿದ್ರೆ ಅದೊಂದು ಟ್ರೇಲರ್ ಆಗೋಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ, ಖಂಡಿತ ಖಂಡಿತ. ಯಾಕಂದರೆ ಅಷ್ಟು ಚೆಂದಾಗಿರೋವಂಥದ್ದು. ಇಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಳೇಬೇಕು, ವಿಲಿಯಂ ಅವರು. ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬೇಕು. ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಇರಿ. ಪುಷ್ಕರ್ ಸರ್ ಹಾಗೆ ಮೋಹನ್ ಸರ್ ವೇದಿಕೆ ಮೇಲೆ ಬರಬೇಕು. ಅವರಿಬ್ರು ಕಡೆಯಿಂದ ಕೊನೆಯದಾಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಸರ್. ಮೋಹನ್ ಸರ್ ನೋಡ್ತಾ ಇದ್ದಾರೆ ಏನು ಅಂತ. ಯಾರಾದ್ರೂ ಟೀಮ್ ಅವರು ಅದನ್ನ ಪೋಸ್ಟರ್ಸ್ ತಂದ್ಬಿಡಿ. ಇಡೀ ಟೀಮ್ ಅವ್ರು ಬನ್ನಿ. ಸುನಿ ಸರ್, ಸಾತ್ವಿಕಾ, ಬಿಜು, ಔರ, ಅಭಿನಂದನ್ ಅವರು. ಶ್ಯಾಮ್ ಸರ್ ಬಂದಿಲ್ಲ. ಆನಂದ್ ಅಡಿಯೋ ಶ್ಯಾಮ್ ಅವ್ರಿಗೆ, ಮತ್ತೆ ವಿಲಿಯಂ ಡೇವಿಡ್ ಅವ್ರಿಗೆ, ಮತ್ತೆ ಈ ಮೂವಿ ರೀ ರೆಕಾರ್ಡಿಂಗ್ ಮಾಡಿರೋ ಭರತ್ ವಿಜಯ್ ಅವ್ರಿಗೆ, 3 ಜನ ನೆನೆಸ್ಕೊಳಕ್ಕೆ ಇಷ್ಟ. ಪುಷ್ಕರ್ ಫಿಲ್ಮ್ಸ್ ಎಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸಿನಿಮಾ ನಿರ್ಮಾಣದ ಜವಾಬ್ದಾರಿ ತಗೊಂಡು ಒಂದಕ್ಕಿಂತ ಒಂದು ಅದ್ಭುತ ಸಿನಿಮಾಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಒಂದು ಬೇರೆ ಅನೌನ್ಸ್ಮೆಂಟ್. ಮೋಹನ್ ಸರ್ ಕೊಲಾಬರೇಷನ್ ಪುಷ್ಕರ್ ಫಿಲ್ಮ್ಸ್ ಜೊತೆ ಇದು ಒಂದು ಸಿನಿಮಾಗಷ್ಟೇ ಸೀಮಿತವಾಗಿದೆ. ಪುಷ್ಕರ್ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಷನ್ ಗೆ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದು ಮೋಹನ್ ಸರ್ ಜೊತೆ ಕೊಲಾಬರೇಟ್ ಆಗಿ. ಅದರಲ್ಲೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಹೊಸ ಸಿನಿಮಾ ಮಾಡುವಂತ ಕನಸಿಟ್ಕೊಂಡಂತ ಟೆಕ್ನಿಷಿಯನ್ಸ್ ಗೆ ಒಂದು ಅವಕಾಶ ಕೊಡಬೇಕು ಅಂತ. ಎಸ್ ಸರ್ ಮಾಡಿ. ಪುಷ್ಕರ್ ಫಿಲ್ಮ್ಸ್ ಹಾಗೆ ಮೋಹನ್ ಸರ್ ಕಾಂಬಿನೇಷನ್ ಅಂದ್ರೆ ಅಲ್ಲೊಂದು ಎನರ್ಜಿ, ಸ್ಟ್ರೆಂತ್ ಎರಡು ಕೂಡ ಇರುತ್ತೆ. ಇಬ್ರಿಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಈ ಕಾಂಬಿನೇಷನ್ ಬಹುಶಃ ಈ ಸಿನಿಮಾನೇ ಫಸ್ಟ್ ಅನ್ಸುತ್ತಲ್ವಾ? ಇಲ್ಲಿಂದ ಶುರು ಈ ಜರ್ನಿ.